ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ, ಈ ವಾರ ಭವಿಷ್ಯ ಹೇಗಿದೆ ರಾಶಿಗಳಿಗೆ ಅನುಗುಣವಾಗಿ ಅನ್ನತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ 21ನೇ ತಾರೀಕು, ಇವತ್ತು ಡಿಸೆಂಬರ್ 2025 ಭಾನುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ಪಾಡ್ಯಮಿ ತಿಥಿ. ಇವತ್ತು ಪೂರ್ವಾಷಾಢ ನಕ್ಷತ್ರ, ವೃದ್ಧಿಯೋಗ, ಭವಕರಣ ಇರತಕ್ಕಂಥದ್ದು. ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಮಿಥುನದಲ್ಲಿ ಗುರು ವಕ್ರ, ಇನ್ನು ರಾಹು ಕೇತು, ರಾಹು ಕುಂಭದಲ್ಲಿ, ಕೇತು ಸಿಂಹದಲ್ಲಿ, ಬುಧ ವಿಶೇಷವಾಗಿ ವೃಶ್ಚಿಕದಲ್ಲಿ, ಇನ್ನು ಧನಸ್ಸಿನಲ್ಲಿ ಚಂದ್ರ, ಕುಜ, ಸೂರ್ಯ, ಶುಕ್ರ. ಶನಿ ಮೀನದಲ್ಲಿ, ಗುರುದೃಷ್ಟಿ ಚಂದ್ರ, ಕುಜ, ಸೂರ್ಯ, ಶುಕ್ರನ ಮೇಲೆ. ಶನಿಯ ದೃಷ್ಟಿ ಕೂಡ ಚಂದ್ರ, ಕುಜ, ಸೂರ್ಯ, ಶುಕ್ರನ ಮೇಲೆ. ಒಂದು ರೀತಿ ಹೇಳಬೇಕು ಅಂದರೆ ರಾಹು ಬುಧನ ಮೇಲೆ ನೋಡ್ತಿದ್ದಾನೆ. ಎಲ್ಲೋ ಅಲ್ಲೊಂದು ತಳಮಳಗಳನ್ನು ಗಮನಿಸ್ತಿದ್ದೇವೆ, ಸೂಕ್ಷ್ಮವಾಗಿ ಯಾರೂ ಗಮನಿಸ್ತಿಲ್ಲ. ಡಾಲರ್ ಬೆಲೆ ನಮ್ಮ ರೂಪಾಯಿಯ ಮುಂದ್ಗಡೆ ಎದ್ದು ನಿಂತು ಬಿಟ್ಟಿದೆ. ಹೆಚ್ಚು ಕಡಿಮೆ 91-92 ರೂಪಾಯಿಗೆ ಬಂದ್ಬಿಟ್ಟಿದೆ. ಅಂದರೆ ನಾವು ಜಾಸ್ತಿ ಕೊಡಬೇಕು ದುಡ್ಡು ಕೊಂಡುಕೊಳ್ಳಿಕ್ಕೆ, ಅಂತಾರಾಷ್ಟ್ರೀಯವಾಗಿ ಅನ್ನತಕ್ಕಂಥದ್ದು ವ್ಯಾಲ್ಯೂಯೇಷನ್. ಸ್ಟಾಕ್ ಮಾರ್ಕೆಟ್ ಒಂದು ಕದಲಿಕೆ ಆಗಿದೆ, ಗಮನಿಸಿ ನೋಡಿ. ಬಾಂಗ್ಲಾದೇಶದಲ್ಲಿ ಬೆಂಕಿ ಹೊತ್ತು ಬಿಟ್ಟಿದೆ. ಒಬ್ಬ ಯುವ ನಾಯಕನನ್ನ ಹೊಡೆದಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಭಾರತವೇ ಕಾರಣ ಅನ್ನತಕ್ಕಂಥ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಒಂದು ರೀತಿ ಉದ್ವಿಗ್ನ ಸ್ಥಿತಿ ಮಕ್ಕಳೇ. ಇದು ತಗೊಬಂದು ಎಲ್ಲಿಗೆ ನಿಲ್ಲಿಸುತ್ತೋ ಗೊತ್ತಿಲ್ಲ. ಶನಿ, ಕುಜ, ರಾಹು ಪಕ್ಕದಲ್ಲಿ ನಾನು ಹೇಳ್ತಲೇ ಇದ್ದೆ, ಅಲ್ಲೊಂದು ಅನಾಹುತ. ಈ ಥಂಡಿ, ಉಸಿರಾಟ ಸಮಸ್ಯೆ. ಅಲ್ಲಿ ನೋಡಿ, ಅಲ್ಲಿ ದೆಹಲಿನಲ್ಲಿ ಟೋಲ್ ಗೇಟ್ಗಳನ್ನು ತೆಗಿಯಪ್ಪ ನೀನು. ಜನವರಿ 15ರವರೆಗೂ ಹೆಚ್ಚು ಕಡಿಮೆ 10-15 ಕಿಲೋಮೀಟರ್ಲ್ಲೇ ಒಂದು 9-10 ಟೋಲ್ ಗೇಟ್ಗಳಿದೆ. ನೀನು ಫಸ್ಟ್ ತೆಗಿಯಪ್ಪ ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಉಸಿರಾಟದ ಸಮಸ್ಯೆ ಆಗ್ತಿದೆ, ಹಾಗೆ ಹೀಗೆ ಅಂತ. ಹಾಗೆ ಇಲ್ಲೂ ನಮ್ಮ ರಾಜ್ಯದಲ್ಲೂ ನೋಡಿದ್ರು ಬರೀ ಊಟ ತಿಂಡಿ ಪಾಲಿಟಿಕ್ಸೇ ನಡೀತಿದೆ. ಅಭಿವೃದ್ಧಿ ವಿಚಾರಗಳು ಇನ್ನೊಂದು ಬೇರೆ ಬೇರೆ ನಡೀತಿದೆ. ಅಲ್ಲಿ ನೋಡಿ, ಯಾರಿಗೂ ಜನಸಾಮಾನ್ಯರ ಮೇಲೆ ಅಲ್ಲಿ ಗಮನ ಇಲ್ಲ. ಗುರು ವಕ್ರ ಅಂದ್ರೆ ಜ್ಞಾನ ವಕ್ರ, ಮಾಡುವುದನ್ನ ಬಿಟ್ಟು ಇನ್ನೊಂದರ ಕಡೆ ಗಮನ ಎರೆಯತಕ್ಕಂಥದ್ದು. ಏನೋ ಒಂದು ದೊಡ್ಡ ಅನಾಹುತದ ಸೂಚನೆ ಮಕ್ಕಳು. ಅದನ್ನ ಡಿಸೆಂಬರ್ ಈ ಬಾರಿ ಸ್ವಲ್ಪ ಎಳೆದಾಟಿವೆ. ಇಷ್ಟು ಗ್ರಹಗಳು ನೋಡ್ತಿದೆ ಅಂದ್ರೆ ಅದು ಒಳ್ಳೆ ಲಕ್ಷಣ ಅಲ್ಲ. ಏನೋ ಒಂದು ಆತಂಕ, ಅಭದ್ರತಾ ಭಾವ, ಆಂತರಿಕ ಭದ್ರತೆ, ಬಾಹ್ಯ ಭದ್ರತೆ ಎರಡಕ್ಕೂ ತೊಂದರೆಗಳಿರ್ತಕ್ಕಂಥ ಒಂದು ಪರಿಚಯ ಇದೆ. ಜಾಗರೂಕತೆ ಅಂತಲೇ ಹೇಳ್ತಿದ್ದಾನೆ. ಸ್ವಲ್ಪ ದೊಡ್ಡ ರಿಸ್ಕ್ಗಳು, ದೊಡ್ಡ ಇನ್ವೆಸ್ಟ್ಮೆಂಟ್ಗಳು ಹೋಗತಕ್ಕಂಥದ್ದು ಬೇಡ. ನಂಬಿಕೆ, ಗುರು ವಕ್ರ ಅಂದ್ರೇನೆ ಏನ್ ಗೊತ್ತಾ? ನಂಬಿದವರೇ ನೋವು, ನಂಬಿದವರೇ ನೋವು. ಬಲಾಢ್ಯನ ಬಲ ಇನ್ನಷ್ಟು ಹೆಚ್ಚಾಗುತ್ತದೆ ಅಂತ. ಅಲ್ಲಿ ನೋಡಿ, ಅಲ್ಲಿ ಕುಜ, ರಾಹು, ಶನಿ ಅವುಗಳ ಗಮ್ಯದಲ್ಲಿ ಸೂರ್ಯನೂ ಸಿಕ್ಕಾಕೋಬಿಟ್ಟಿದ್ದಾನೆ, ಶುಕ್ರನೂ ಸಿಕ್ಕಾಕೋಬಿಟ್ಟಿದ್ದಾನೆ,
ಚಂದ್ರ ಸಿಕ್ಕಾಕೋಬಿಟ್ಟಿದ್ದಾನೆ. ಶನಿಯ ಆ ಒಂದು ಪ್ರಭಾವ ನೋಡ್ತಿರ್ತಕ್ಕಂಥದ್ದು ಒಂದು ರೀತಿ ದಗದಗ ಆಂತರಿಕ ಬೇಗುದಿ, ಆರೋಗ್ಯ ಬೇಗುದಿ, ಜನಸಾಮಾನ್ಯರ ಪಾಡು ಹೇಳೋ ಆಗಿಲ್ಲ, ಎಚ್ಚರಿಕೆ ಅಂತ ಹೇಳ್ತಾ ದೈವ ಮಾತನಾಡುತ್ತದೆ ಮಕ್ಕಳೇ, ಧರ್ಮಾತ್ಮರ ಜೊತೆ ನೆನಪಿಟ್ಟುಕೊಳ್ಳಿ, ದೈವ ಮಾತನಾಡುತ್ತದೆ. ನೀವು ನಿಜವಾಗ್ಲೂ ತುಂಬಾ ಸತ್ಯವಂತರು, ಧರ್ಮವಂತರು, ನಾವು ನಮ್ಮ ನ್ಯಾಯ ಧರ್ಮದಲ್ಲಿದ್ದೇವೆ, ನಾವು ಅದರ ಎಲ್ಲೇ ಮೀರೋದಿಲ್ಲ, ಎಂಥ ಯುಗ ಆದ್ರೂ ನಾವು ವಿ ಆರ್ ಜಸ್ಟ್ ಡ್ರೈವಿಂಗ್ ಅನ್ನತಕ್ಕಂಥದ್ದು ಅಂಥದ್ದು ನಿಮಗೆ ತೋರಿಸಿಕೊಡುತ್ತದೆ ಮಕ್ಕಳೇ. ಹೇಗೆ ನಾನು ಆಗಾಗ ಹೇಳ್ತಿರ್ತೇನೆ, ಪ್ರಕೃತಿ ಮಾತನಾಡುತ್ತದೆ, ಪ್ರಕೃತಿ ಮಾತನಾಡುತ್ತದೆ ಕೆಲವರಿಗೆ ಅಂತ ಹೇಗೆ ಹೇಳ್ತೇನೋ, ಧರ್ಮವಂತರಿಗೆ ಅಲ್ಲೊಂದು ಪರಿಸರ, ಪ್ರಕೃತಿ ಒಂದು ಪ್ರೊಟೆಕ್ಷನ್ ನಡೆಯತಕ್ಕಂಥದ್ದಾಗುತ್ತೆ. ತುಂಬ ಜನ ಹೇಳ್ತಿರ್ತಾರೆ, ನಮ್ಗೆ ಯಾರೂ ಇಲ್ಲ ಗುರುಗಳೇ, ನಾವು ಎಷ್ಟು ಒಳ್ಳೆಯವರಾಗಿದ್ರು, ಎಷ್ಟೇ ಒಂದು ನಿಯತ್ತಿದ್ರು, ನಿಜಾಯಿತಿ ಇದ್ರು ಕೂಡ ಅಲ್ಲೊಂದು ಮೋಸವೇ ಗುರುಗಳೇ, ನಮಗೆ ದೇವರಿಲ್ಲ ಗುರುಗಳೇ, ನಮಗೆ ಯಾರೂ ನೆಲೆ ಇಲ್ಲ ಗುರುಗಳೇ, ನಮ್ಮನ್ನು ಕೈ ಹಿಡಿದು ನಡೆಸೋರಿಲ್ಲ ಗುರುಗಳೇ, ನಮಗೆ ಪ್ರೊಟೆಕ್ಷನ್ನೇ ಇಲ್ಲ ಗುರುಗಳೇ ಅಂತಿರ್ತಾರೆ. ನಿಮಗೆ ಗೊತ್ತಿಲ್ಲ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾರೆ. ನಿಮ್ಮ ಯೋಗಕ್ಷೇಮವನ್ನು ನೋಡಲು ಭಗವಂತನೇ ನಿಂತಿರುತ್ತಾನೆ. ನಿಮಗೆ ಕಾಣಿಸ್ತಿಲ್ಲ, ನಿಮಗೆ ಗೊತ್ತಿಲ್ಲ ಅಂತ ಒಂದು ಸನ್ನೆಗಳನ್ನ, ಸೂಚನೆಗಳನ್ನ ಇವತ್ತು ನಾನು ನಿಮಗೆ ತಗೊಬಂದಿದ್ದೇನೆ. ಹಲವಾರು ಗುರು ಪರಂಪರೆ, ದೈವ ಪರಂಪರೆ, ಋಷಿ ಪರಂಪರೆಯ ಜೊತೆ ಒಡನಾಟ ಯಾವ ಜನ್ಮದ ಸುಕೃತವೋ ಆ ದೈವ ಕೊಟ್ಟಿದೆ. ಅದೊಂದು ಶಕ್ತಿ ನಾನೆಲ್ಲ ಪಡ್ಕೊಂಡು ಬಂದಿರೋದು. ಇದು ಯಾವುದೋ ನಿಮ್ಮಗಳ ಆಶೀರ್ವಾದ, ಕಾಣದ ದೈವ, ಗುರು, ಮಾತೃ ಹಾಗೂ ನಿಮ್ಮಗಳ ಪ್ರೀತಿ ನನ್ನನ್ನು ನಡೆಸ್ತಿದೆ ಮಕ್ಕಳು. ಇದೇ ಪ್ರಶ್ನೆಯನ್ನ ನಾನು ಹಲವಾರು ಗುರುಗಳ ಜೊತೆ ಕೇಳಿದ್ದೀನಿ. ಗುರುಗಳ ಯಾರು ಇಲ್ವಾ? ನ್ಯಾಯ, ನೀತಿ, ಧರ್ಮ ಅನ್ನೋರಿಗೆ ಇಲ್ಲವೇ ಇಲ್ವಾ ಕಾಲ? ಹೇಗೆ ಗುರುಗಳೇ ತಿಳ್ಕೊಳ್ಳೋದು? ನಮ್ಮ ಜೊತೆ ನ್ಯಾಯ ಇದೆ, ನಮ್ಮ ಜೊತೆ ಧರ್ಮವಿದೆ, ನಮ್ಮ ಜೊತೆ ಸತ್ಯ ಇದೆ, ನಾವು ನಡೀತಿರೋ ದಾರಿ ಸರಿ ಇದೆಯಾ? ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಆ ಒಂದು ಸತ್ಯದ ಪ್ರಭಾವ ಜಾಸ್ತಿ ಇದ್ದರೆ, ನ್ಯಾಯದ ಪ್ರಭಾವ ಜಾಸ್ತಿ ಇದ್ದರೆ ಭಗವಂತ ನಿಮಗೆ ತೋರಿಸ್ಕೊಡ್ತಾನೆ ಮಕ್ಕಳು. ಇದನ್ನ ನನ್ನ ಗುರುಗಳು ಒಬ್ಬರು ಮನೆಗೆ ಕಳಿಸೋದ್ರು. ಹಲವಾರು ಮನೆಗೆ ಕಳಿಸಿದ್ದಾರೆ, ಕುಟುಂಬಗಳ ಹತ್ರ ಕಳಿಸಿದ್ದಾರೆ, ನೋಡಿದ್ದಾನೆ. ನೀವು ಕೇಳ್ತಿರ್ತೀರಿ, ಕೆಲವು ಕ್ಷೇತ್ರಗಳು ಅಲ್ಲೆಲ್ಲೋ ಗರುಡ ದರ್ಶನ, ಸರ್ಪ ದರ್ಶನ, ಬೇರೆ ಬೇರೆ ರೀತಿಯ ಒಂದು ಲಕ್ಷಣಗಳನ್ನ ತೋರಿಸ್ತಕ್ಕಂಥ ಇಂಥ ದರ್ಶನಗಳನ್ನ ಅಂತ ಒಂದು ಮಹಾ ಭಾಗವತೋತ್ತಮರ ಮನೆಗಳ, ಕುಟುಂಬಗಳ ಪರಿಧಿಯಲ್ಲಿ ನಾನು ನೋಡಿದೆ. ಒಂದು ಕುಟುಂಬ ತುಂಬಾ ನೆಮ್ಮದಿಯಾಗಿದ್ದಾರೆ, ಯಾರ ಸುದ್ದಿಗೂ ಹೋಗ್ತಿಲ್ಲ, ಅವ್ರ ಆಯ್ತು, ಅವ್ರ ಪಾಡಿಗೆ, ಅವ್ರ ವೃತ್ತಿ, ಅವ್ರ ಕುಟುಂಬ ಅಂತ. ಸುತ್ತಮುತ್ತಲು ಏನು ಮಾತನಾಡುತ್ತೆ, ಅವ್ರ ಜೊತೆಲಿ 3 ದಿನ ಇದ್ದು ಬಾರೋ ಅಂತ. ನೀವು ನಂಬುವುದಿಲ್ಲ, ಗುರುಗಳು ಅವರೊಂದು ಆಚಾರ್ಯರು, ತುಂಬಾ ಸಭ್ಯ ಕುಟುಂಬ, ತುಂಬಾ ದೊಡ್ಡ ಶ್ರೀಮಂತಿಕೆ ಇಲ್ಲ, ಬಡತನವೂ ಇಲ್ಲ, ಊಟ ಬಟ್ಟೆ ವ್ಯವಸ್ಥೆ. ಅವ್ರ ಕುಟುಂಬದಲ್ಲಿ ಹೋಗಿ ಉಳ್ಕೊಂಡಿದ್ದಾನೆ. ದೊಡ್ಡ ಕುಟುಂಬ, ಸುಮಾರು ಒಂದು 20-30 ಜನ ಇರೋ ಕುಟುಂಬ, ಹಂಚಿ ಬಾಳುವ ಕುಟುಂಬ, ನಿತ್ಯ ಅನ್ನವಿಡುವ ಕುಟುಂಬ, ಯಾರು ಬಂದರೂ ಒಳ್ಳೆ ಮಾತನಾಡುವ ಕುಟುಂಬ. ನನಗೂ ಒಂಥರ ಸಮಾಧಾನವೇ. ನಿತ್ಯ ಸಮಯಕ್ಕೆ ಸರಿಯಾಗಿ ಸ್ನಾನ, ಸಂಧ್ಯಾವಂದನ, ಪ್ರಾರ್ಥನಾ, ಪ್ರಸಾದ ಇದೆಲ್ಲ ನಡೀತಿದೆ. ಗುರುಗಳು ಹೇಳಿದ್ರು, ಅವ್ರ ಮನೇಲಿ ಒಂದು ದೈವ ನಿಂತು ಕಾಪಾಡುತ್ತದೆ, ಗಮನಿಸುವ ಅಂತ. ಸುತ್ತಮುತ್ತಲಿನ ಆ ಪ್ರಕೃತಿಯ ಛಾಯೆಯನ್ನ ನೋಡಿಕೊಂಡು ಗಮನಿಸುವಂತ. ಅವರು ಬೆಳಿಗ್ಗೆ ಎದ್ದು ಸ್ನಾನ ಮಾಡುತ್ತಿದ್ದ ಹಾಗೆಯೇ ಪಕ್ಷಿಗಳ ಕಲರವ, ಸುತ್ತಮುತ್ತ ಪಕ್ಷಿಗಳ ಕಲರವ, ಎಲ್ಲಿಂದಲೂ ಬಂದು ಪಕ್ಷಿಗಳು ಬಂದು ನಿಂತ್ಕೊಳ್ಳೋದು. ಇವ್ರು ತಗೊಂಡೋಗಿ ಆಹಾರ ಧಾನ್ಯ ಹಾಕೋರು. ಆ ನಂತರ ಪ್ರಾರ್ಥನೆಗೆ ರೆಡಿ ಮಾಡ್ಕೊಳ್ಳೋರು, ವಿಭೂತಿ ಧಾರಣ, ಇನ್ನೊಂದು ಮಂತ್ರ, ಪೂಜೆ ಅನ್ನತಕ್ಕಂಥದ್ದು. ಅದಾಗಿ ಸೂರ್ಯೋಪಾಸನ ಆ ಗುರುಗಳಿಗೆ, ಆಚಾರ್ಯರಿಗೆ. ನೀಲಮೇಘ ಶ್ಯಾಮ, ಫುಲ್ಲು ಆಕಾಶ,
ನಾನು ಗಮನಿಸ್ತಲೇ ಇದ್ದೆ. ಒಂದು ಸನ್ನೆ ಬರೆದಿಟ್ಕೊಂಡೆ. ಓ, ಪಕ್ಷಿಗಳು ಹುಡ್ಕೊಂಡು ಬರ್ತವೆ ಎಲ್ಲೆಲ್ಲಿಂದಲೋ, ಆಹಾರ ಹಾಕೋದಿಕ್ ಬರ್ತವೆ ಅಂತ. ಸರಿ ಆಯ್ತು, 1 ಮುಕ್ಕಾಲು ಗಂಟೆ ಆಗಿದೆ. ಅವ್ರ ಪಾಡಿಗೆ ಸ್ನಾನಕ್ಕೆ ಮೊದಲು ತಿಂಡಿ ಹಾಕ್ಬಿಡ್ತಾರೆ. ಸ್ನಾನ ಆಯ್ತು, ಪೂಜೆಗೆ ಸಿದ್ಧತೆ ಆಯ್ತು, ಮನೇಲಿ ಪೂಜೆ ಆಯ್ತು, ಸೂರ್ಯೋಪಾಸನ. ಬಂದು ಸೂರ್ಯನಿಗೆ ಅರ್ಘ್ಯ ಬಿಡ್ತಾ ಪ್ರಾರ್ಥನೆ ಮಾಡ್ತಾ ಏನೋ ಮಂತ್ರವನ್ನು ಹೇಳ್ತಿದ್ದಾರೆ ಮಕ್ಕಳೇ, ನೀವು ನಂಬಲ್ಲ. ನನ್ನ ಮೇಲೆ ಇದ್ದಾನೆ, ಅವ್ರ ಮನೆ ಮೇಲೆ ನೋಡಿದ್ರೆ ಆಕಾಶದಲ್ಲಿ ಗರುಡ ಪ್ರದಕ್ಷಿಣ. ಅಷ್ಟೊತ್ತರೆಗೂ ಖಾಲಿ. ಗುರುಗಳು ಹೇಳಿದ್ರು, ಅವರು ಎಲ್ಲೆಲ್ಲಿ ಹೋಗ್ತಾರೋ ಅದನ್ನ ಗಮನಿಸೋ. ಅವ್ರ ಸುತ್ತಮುತ್ತಲು ಪ್ರಕೃತಿ ಮಾತನಾಡುತ್ತದೆ, ದೈವ ಮಾತನಾಡುತ್ತದೆ. ಅವರನ್ನು ಕಾಪಾಡ್ಲಿಕ್ಕೆ ಇದ್ದೇ ಇರ್ತಾರೆ ಯಾರಾದ್ರೂ. ಎಲ್ಲಿಂದಲೂ ದೈವವಾಕು, ಸತ್ಯವಾಕು, ಪ್ರಾಮಾಣಿಕತೆ, ಧರ್ಮ, ಒಳ್ಳೆ ಚಿಂತನ, ದಾನ ಚಿಂತನೆ ಇದೆಯೋ ಇಲ್ವೋ, ದಾನ ಮಾಡಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ, ಕೊಡಬೇಕನ್ನೋ ಒಂದು ಆಸೆ ಇದೆಯೋ ಇಲ್ವೋ, ಒಳ್ಳೆ ಮಾತಾಡಬೇಕು ಅನ್ನೋ ಚಿಂತನೆ. ಕೆಟ್ಟದ್ ಮಾತಾಡೋದಿಲ್ಲ. ಯಾರ ಬಗ್ಗೆ ಆದ್ರೂ ಕೆಟ್ಟದ್ ಮಾತಾಡಿದ್ರೆ ಅವರು ಬಿಡಪ್ಪ. ತಮ್ಮ ಬಗ್ಗೆ ಕೆಟ್ಟದ್ ಮಾತಾಡಿದ್ರೆ ತುಂಬಾ ಕೇಳಿಸ್ಕೊತಾರೆ. ತಮ್ಮ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ಇಲ್ಲ 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 ಎಲ್ಲ ದೈವಿಚ್ಛೆ, ಶಿವನಿಚ್ಛೆ ಅಂತಾರೆ. ಬರೆದಿಟ್ಕೋತಾ ಇದ್ದೆ. ಅವ್ರ ಬಗ್ಗೆ ಕೆಟ್ಟದ್ದು ಯಾರಾದ್ರೂ ಮಾತಾಡಿದ್ರೆ ಕಿವಿ ನಿಮರ್ಸೋರು. ನಾನು ಕೇಳಿಬಿಟ್ಟೆ, ಏನು ಗುರುಗಳೇ, ಒಳ್ಳೇದು ಯಾರಾದ್ರೂ ಹೇಳಿದ್ರೆ ಕೇಳೋದಿಲ್ಲ, ನೀವು ಕೆಟ್ಟದ್ದು ಹೇಳಿದ್ರೆ. ನಾನು ಒಳ್ಳೆಯವನು ಅನ್ಕೊಂಡಿದ್ದೇನೋ, ನನ್ನಿಂದಲೂ ಕೂಡ ಯಾರಿಗೋ ನೋವಾಗಿದೆ, ಗಾಯ ಆಗಿದೆ. ನನ್ನ ಮಾತಿರ್ಬೋದು, ನನ್ನ ವಿವೇಚನೆ ಇರ್ಬೋದು, ನನ್ನ ನಡವಳಿಕೆ ಇರ್ಬೋದು, ಅಲ್ಲಿ ನೋವಾಗಿರುತ್ತೆ. ಸೊ ನಾನು ತಿಳ್ಕೋಬೇಕು. ನಾನು ಕುಳಿತುಕೊಳ್ಳೋದು ಕರೆಕ್ಟ್ ಇರ್ಬೋದು, ನಾನು ಮಾತನಾಡೋದು ಕರೆಕ್ಟ್ ಇರ್ಬೋದು, ನನ್ನ ನಮಸ್ಕಾರ ಕರೆಕ್ಟ್ ಇರ್ಬೋದು, ನನ್ನ ಶ್ಲೋಕ ಕರೆಕ್ಟ್ ಇರ್ಬೋದು ಅಂತ ನನಗನ್ಸಿರುತ್ತೆ. ಅಹಂಭಾವ. ಅದನ್ನು ಯಾರೋ ಗುರುತಿಸಿದ್ದಾರೆ. ಆ ತಪ್ಪುಗಳನ್ನ ಹೇಳ್ತಿದ್ದಾರೆ ಅಂದ್ರೆ ನಾವು ನಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಲು ಒಂದು ಅದ್ಭುತ ಅವಕಾಶ. ಅದಕ್ಕೆ ನಾನು ತುಂಬಾ ಕೇಳ್ತೇನೆ. ಮತ್ತು ಯಾರಾದ್ರೂ ನಿಮ್ ಬಗ್ಗೆ ಒಳ್ಳೇದು ಹೇಳಿದ್ರೆ, ಒಳ್ಳೇದ್ ನಾನ್ ಮಾಡೇ ಇಲ್ಲ ಹೀಗೆ ಹೇಳೋರು. ನಾನು ಮಾಡೇ ಇಲ್ಲ, ಅದು ಭಗವಂತ ಮಾಡಿಸಿರೋದು. ಅವನು ಕೊಟ್ಟ, ನಾನು ಕೊಟ್ಟಿರೋದು. ನಾನೇನ್ ಮಾಡಿದ್ದೇನೆ? ಅವನು ನುಡಿಸ್ತಾ ನಾನು ನುಡಿದೆ. ಕೆಟ್ಟದ್ದೇನಾದ್ರೂ ಮಾಡಿದ್ದರೆ ಅದು ನಾನೇ ಆಗಿರುತ್ತದೆ, ನನ್ನಿಂದಲೇ ಆಗಿರುತ್ತದೆ. ಇಂಥ ಒಂದು ಭಾವ ಎಲ್ರಿಗೂ ಬರೋದಿಲ್ಲ ಮಕ್ಕಳೇ. ನೋಡಿದ್ರೆ ಆಕಾಶದಲ್ಲಿ ಗರುಡಗಳ ಪ್ರದಕ್ಷಿಣ. ಒಂದರ ನಂತರ 2, 2ರ ನಂತರ 3, ಯಾವುದೋ ಗಿಳಿಗಳ ಸಂತೆ ಹೋಗುತ್ತೆ. ಇವ್ರ ಕಣ್ಣಲ್ಲಿ ನೋಡ್ಬೇಕು, ಆನಂದ ಬಾಷ್ಪ, ಆನಂದ ಬಾಷ್ಪ. ಅಪ್ಪ ಅದೇನಪ್ಪ ಇದು ಅಂತ. ಆಮೇಲೆ ನೋಡ್ಬೇಕು, ಸುತ್ತಮುತ್ತಲು ಗಮನಿಸ್ತಲೇ ಇರುವಂತ. 2-3 ದಿನ ಇದ್ದನಲ್ವಾ, ಯಾರೋ ಬಂದ್ರು, ಸ್ವಾಮಿಗಳೇ ನಿಮ್ಮ ಮನೆ ಪಕ್ಕದಲ್ಲಿ ಇವನು ಸ್ವಾಮಿಗಳು ಓಡಾಡ್ತವ್ರೆ, ಇದೇನಿದು ಅಂತ. ಇವ್ರನ್ನ ಹಾಕಿಬಿಟ್ರು, ಸುಮ್ಮನಾಗ್ಬಿಟ್ರು. ನಾನು ಏನ್ ಗುರುಗಳೇ ದೊಡ್ಡವನಂತೆ ಅಂತ. ಅವನು ಬಿಡು, 10-12 ವರ್ಷದಿಂದ ಓಡಾಡ್ಕೊಂಡ ಅವನೇ. ಅವನೇನು ನಮ್ಮವ್ರಿಗೇನು ಮಾಡಿಲ್ಲ, ನನಗೂ ಏನು ಮಾಡಿಲ್ಲ. ಅವನಿದ್ದಾನೆ, ಅವನ ಕಾವಲು. ಅವನು ಸುತ್ತಮುತ್ತ ಮನೆಗಳವರೆಗೆಲ್ಲ ಇಲಿಗಳು, ಹೆಗ್ಣಗಳು ಕಾಟ ಆದ್ರೆ ಇವ್ರ ಮನೆಗೆ ಒಂದು ಇಲಿನೂ ಇಲ್ಲ, ಹೆಗ್ಣನೂ ಬರ್ತಿಲ್ಲ. ಕಾರಣ ಏನಂದ್ರೆ ಈ ಪರಂಧಾಮ ಬಂದು ಅಚ್ಚುಕಟ್ಟಾಗಿ ಬರೋರ್ನೆಲ್ಲ ತಿಂದ್ಬಿಟ್ಟು ಅವ್ರ ಕಾವಲು. ಅವ್ನು ಓಡಾಡೋ ಜಾಗದಲ್ಲಿ ಇವರೆಲ್ಲ ಓಡಾಡ್ತಾರೆ. ಅವ್ರ ಇದ್ ಕಡೆ ಬಂದ್ಬಿಟ್ಟು ನೀಟಾಗಿ ಸ್ವಾಹ ಅಂತ ಮಾಡಾಕ್ತಾನೆ. ದೊಡ್ಡವನು 10-12 ವರ್ಷದಿಂದ ಓಡಾಡ್ಕೊಂಡಿದ್ದಾನಂತೆ. ಇವ್ ನೋಡಿ ಕತೆ. ಓ, ಅದನ್ನ ಬರೆದಿಟ್ಕೊಂಡೆ. ಓಹೋ, ಗುರುಗಳು ಹೇಳಿದ ಹಾಗೆ ಇದು ನಿಜವೇ. ಇವರಿಗೆ ಗೊತ್ತಿಲ್ಲದೆ ಇವರನ್ನ ಕಾಪಾಡುತ್ತಿದೆ. ಆಮೇಲೆ ಇನ್ನೊಮ್ಮೆ ಒಂದಿನ ಎಲ್ಲೋ ಹೋಗ್ಬೇಕು. ಅವ್ರ ಮನೇಲಿ ಒಂದು ಪುಟ್ಟ ಕಾರು ರಿಪೇರಿ. ಸಡನ್ ಆಗಿ ಇವ್ರ ಪಾಡಿಗೆ ಇವ್ರು ರೆಡಿ ಆಗಿದ್ದಾರೆ. ಶಿವ ಇದ್ದಾನೆ, ಕರ್ಕೊಂಡು ಹೋಗ್ತಾನೆ, ನಡೆಸ್ತಾನೆ. ನೋಡ್ಬೇಕು, ಯಾರೋ ಬರ್ತಾರೆ ಆತ್ಮೀಯರು. ಏನೋ ಒಂದು ಪತ್ರಿಕೆ ತಗೊಬಂದು ಕೊಟ್ಬಿಟ್ಟು, ಎಲ್ಲೋ ರೆಡಿ ಆಗಿದ್ದೀರಿ ಅಂತ. ಇವ್ರು ಗಾಡಿ ರಿಪೇರಿ ಆಗಿರೋದು ಗೊತ್ತಿಲ್ಲ, ಮನೇಲಿ ಹೇಳೋಕ್ ಸಂಕೋಚ. ರೆಡಿ ಆಗಿದ್ದಾರೆ, ಹೇಳಿದ್ರೆ ಏನಂತಾರು ಅಂತ. ತಮಾಷೆ ಏನಂದ್ರೆ
ಅವ್ರು ಹೋಗೋ ಜಾಗಕ್ಕೆ ಇವ್ರು ಕರ್ಕೊಂಡು ಹೋಗ್ತಾರೆ. ನೀವು ನಮ್ಮ ಜೊತೆಲೇ ಬರಬೇಕು ಗುರುಗಳೇ, ನೀವು ಬರಬೇಕು ಅಂತ ಹೇಳಿ ಜೊತೆಯಲ್ಲಿ ಕರ್ಕೊಂಡು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅವರಿಗೆ ಗೊತ್ತಿಲ್ಲದೆಯೇ ದೈವ ಅವರಿಗೆ ಬರುವ ತೊಂದರೆಗಳನ್ನ ನಿವಾರಣೆ ಮಾಡ್ತಿದೆ. ಅದನ್ನು ಬರೆದಿಟ್ಕೊಂಡೆ. ಗುರುಗಳು ಹೇಳಿದ್ರಲ್ವಾ, ಅಂದ್ರೆ ಅವ್ರಿಗೆ ತೊಂದರೆಗಳಿದೆ, ಸಾಮಾನ್ಯರಿಗೆ ಬರುವ ಹಾಗೆ ತೊಂದರೆಗಳಿದೆ, ಅದು ಬರುತ್ತೆ. ಆದ್ರೆ ಅವರಿಗೆ ಗೊತ್ತಿಲ್ಲದೆಯೇ, ನೀವು ನಂಬಲ್ಲ, ಸಂಜೆ ಇವ್ರ ಮನೆಗೆ ಯಾರೋ ಅತಿಥಿಗಳು ಅಂತ ಮನೆಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ, ಒಂದು 5-6 ಜನ ಬರ್ತಾರೆ ಅಂತ. ಅಮ್ಮ ಅವರು ಒಂದು ಸ್ವಲ್ಪ ಕದಲ್ಬಿಟ್ರು, ಮನೇಲಿ ರೇಷನ್ ಕಡಿಮೆ, ನಾನು ಇದ್ದೀನಿ, ಪ್ರಸಾದಕ್ಕೆ ರೆಡಿ ಮಾಡಿಬಿಡಮ್ಮ ಅಂತ. ಅದನ್ನು ಕರ್ಕೊಂಡು ಬರ್ತಾರಂತೆ. ಹೆಂಗೆ ಇರೋದು ಸರಿ, ಹಾಗೆ ಹೀಗೆ ಅಂತ ತಿಳುತ್ತಿದ್ದಾರೆ. ಒಂದು ಅರ್ಧ ಗಂಟೆ ಆಗಿಲ್ಲ, ಯಾರೋ ಬರ್ತಾರೆ, ಪುಣ್ಯಾತ್ಮ. ಮಾ ಹೇಗಿದ್ದೀರಿ ಅಂತ ಹೇಳಿಬಿಟ್ಟು, ನೀವು ನಂಬಲ್ಲ, ಅಕ್ಕಿ ಬೆಲ್ಲ ತರಕಾರಿ ಸೊಪ್ಪು ಎಲ್ಲ ಇಟ್ಬಿಟ್ಟು ಮಾತಾಡಿಸ್ಬಿಟ್ಟು, ಹಿಂಗೆ ಬಂದಿದ್ದೆ ಮಾರ್ಕೆಟ್ಗೆ, ಗುರುಗಳು ಒಂದ್ಸಲಿ ಹೇಳಿದ್ರು, ಏನೋ ಕೆಲಸ ಆಗಿತ್ತು, ನೆನಪಿಗೆ ಬಂತು, ಅದಕ್ಕೆ ಬಂದು ನೋಡ್ಕೊಂಡು ಹೋಗೋಣ, ಬರಿಗೆ ಏನ್ ಬರಬಾರ್ದಲ್ವಾ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಹೊರಟೇ ಬಿಟ್ಟ ಮಾತಾಡಿಸ್ಬಿಟ್ಟು. ಆಶ್ಚರ್ಯ. ಅಮ್ಮನವ್ರು ಏನು ಮಾತಾಡಿಲ್ಲ, ಇದು ನಡೆಯೋದೇ ಅಂತಿದ್ದಾರೆ. ದೇವ್ರ ಮುಂದ್ಗಡೆ ದೀಪ ಹಚ್ಬಿಟ್ಟು ಅವ್ರು ಹೇಳ್ಬಿಟ್ಟಿದ್ದಾರೆ, ಯಜಮಾನ್ರು ದೈವ ಮಾತನಾಡುತ್ತದೆ ನೋಡಿ, ಅವ್ರ ಮರ್ಯಾದೆಯನ್ನು ಕಳಿಬಾರ್ದು ಅಂತ. ದೈವಂ ಮಾನುಷ್ಯ ರೂಪೇಣ, ಯಾರ್ದೋ ಬರ್ತಾನೆ. ಅದು ಆಶ್ಚರ್ಯವಾಗಿ ನಗ್ತಿದ್ದಾರೆ ಅಮ್ಮ ಅವರು. ತುಂಬಾ ಕಂಜೂಸ್ ಕಣೋ, ಎಡಗೆಯಿಂದ ಕೂಡ ಕೊಡೋದಿಲ್ಲ ಅವನು ಅಂಥದ್ದು. ಇದೇನೋ ಇದು, ಇರ್ಲಿ ದೈವ ನಡೆಸುತ್ತೆ, ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ನಾವು ಮಾಡೋದು ಮಾಡ್ತಾ ಹೋಗ್ಬೇಕು, ಅದ್ರ ಪಾಡಿಗೆ ಅದು ಕಾಪಾಡ್ತಕ್ಕಂಥದ್ದಾಗುತ್ತೆ, ನಡೆಸ್ತಕ್ಕಂಥದ್ದಾಗುತ್ತೆ ಅಂತ. ನೋಡಿದ್ರೆ ಸಂಜೆ ಒಂದು 5-6 ಜನ ಕರ್ಕೊಂಡು ಬಂದ್ರೆ ಪ್ರಸಾದ ರೆಡಿ, ಎಲ್ರಿಗೂ ಭೂರಿ ಭೋಜನ ಮಹಾಪ್ರಸಾದ. ಇದು ಆಗಿರ್ತಕ್ಕಂಥ ಒಂದು ಪ್ರಭಾವ. ನೋಡಿ, ಇದೊಂದಾಯ್ತ್ರ. ತಮಾಷೆ ನೋಡ್ಬೇಕು, ಇವರು ಹೊರಗಡೆ ಹೋಗೋವಾಗ ಇವ್ರ ಜೊತೆಲಿ ನಾನು ಹೋಗಿದ್ದೆ. ಒಂದ್ 4-5 ನಾಯಿಗಳು ಹಿಂದೆ ಬರ್ತವೆ, ಎಲ್ಲಿಯೋ ಇರೋ ನಾಯಿಗಳು, ಬೀದಿ ನಾಯಿಗಳು. ಈ ಪರಂಧಾಮ ಕಡಿಮೆ ಅಂದ್ರೂ 4 ನಾಯಿ ಬರ್ತವೆ. ಅಲ್ಲಿರೋ ಒಂದು, ಅದು ಇವ್ರ ಹತ್ರನೇ ಬರ್ತವೆ, ಇನ್ಯಾರ ಹತ್ರನೂ ಹೋಗಲ್ಲ. ಅಲ್ಲೊಂದೆರಡು ಬನ್ನು ಬ್ರೆಡ್ ಬಿಸ್ಕೆಟ್ ತಗೊಂಡು ಒಬ್ಬೊಬ್ರಿಗೂ ಮಾತಾಡಿಸ್ಕೊಂಡು, ಏನೋ ನೀನ್ ತಿಂದಿಲ್ಲ, ನೀನ್ ತಿನ್ನು, ಇದು ತಿನ್ನು, ನೀನು ಸ್ವಲ್ಪ ಜ್ವರ ಬಂದೆ, ನೀನ್ ಬ್ರೆಡ್ ತಿನ್ನು, ಬಿಸ್ಕೆಟ್. ಅಲ್ಲಿ ನೋಡ್ಬೇಕು ನೀವು. ಅದನ್ನು ಬರೆದಿಟ್ಕೊಂಡೆ. ಈ ತರದ ಹಲವಾರು ವಿಚಿತ್ರಗಳು ಆ ವ್ಯಕ್ತಿಯ ಒಂದು ಕುಟುಂಬದಲ್ಲಿ ನಾನು ನೋಡಿತ್ತು. ಆ ವ್ಯಕ್ತಿಗಳು ಯಾರೋ ಬರ್ತಾರೆ ಸಹಾಯಕ್ಕೆ, ಎಲ್ಲಿಂದಲೋ ಲೇಟ್ ಆಗ್ಬೋದು ಕೆಲಸ, ಯಾರೋ ಬಂದು ನಾವಿದ್ದೇವೆ. ಅವ್ರು ನಿತ್ಯ ದೇವ್ರ ಮೇಲೆ ಭಾರ, ಅವನಿದ್ದನ್ನು ನಡೆಸ್ತಾನೆ, ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ. ತೊಂದರೆಯೂ ನಮ್ಮದಲ್ಲ, ಸುಖವೂ ನಮ್ಮದಲ್ಲ, ದುಃಖವೂ ನಮ್ಮದಲ್ಲ. ಅವನ್ ಕೊಟ್ಟಿದ್ದು ಸುಖ ಕೊಟ್ಬಿಟ್ಟು ನೋಡ್ತಾನೆ, ನಾವು ಅಹಂಕಾರದಿಂದ ಮೆರಿತೇವಾ, ಸುಖ ಬಂದಿದ್ದೆ ಕೊಡೋದ್ ಮರ್ತೇವಾ, ಎತ್ತಿಟ್ಕೋತೇವಾ, ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂತ ನೋಡ್ತೇವಾ, ನಮ್ಮವ್ರಿಗೆ ಮಾತ್ರ ಇಡಬೇಕು ಅಂತ ನೋಡ್ತೇವ ಅಂತ ಸುಖ ಕೊಟ್ಟು ನೋಡ್ತಾನೆ ಪರೀಕ್ಷೆ. ಮತ್ತೆ ದುಃಖ ಅಂದ್ರೆ ಗುರುಗಳೇ, ಅಯ್ಯೋ ಅದು ಕೂಡ ಅಷ್ಟೇ, ಎಷ್ಟು ಕುಗ್ಗು ಹೋಗ್ತಾನೆ, ಬೇರೆ ಏನಾದ್ರೂ ಮೋಸಕ್ಕೆ ಹೋಗ್ತಾನ. ಈಗ ನೋವು ಕೊಟ್ಬಿಟ್ಟಿದಾರಲ್ವ, ಹೆಂಗಾದ್ರೂ ಸರಿ ಬದುಕ್ಬೇಕು, ಯಾರನ್ನಾದ್ರೂ ಹಾಳು ಮಾಡಿಬಿಟ್ಟಾದ್ರೂ ಸರಿ. ಇಲ್ಲ ತುಂಬಾ ಡಿಪ್ರೆಷನ್ ಜಾರ್ಬಿಡ್ತಾನ, ಇಲ್ಲ ಸಪ್ರೆಸ್ ಆಗ್ಬಿಡ್ತಾನ, ಮನೆಯವ್ರ ಮೇಲೆ ತನ್ನ ಕೋಪ ವಿಚಾರಗಳನ್ನ ಮರೆತು ಬೇರೆ ಏನಾದ್ರೂ ಮಾಡ್ತಾನ ಅನ್ನೋದಕ್ಕೂ ಕೂಡ ಪರೀಕ್ಷೆ ಇಡ್ತಾನಪ್ಪ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ಸುಖ ಕೊಟ್ಟವನು ಅವನೇ, ತಗೊಂಡವನು ಅವನೇ, ದುಃಖ ಕೊಟ್ಟವನು ಅವನೇ, ತಗೊಳ್ಳೋನು ಅವನೇ ಅನ್ನೋರು ಎಲ್ಲ ಈ ತರದ್ದು ತಗೊಬಂದು ನಾ ಹೇಳ್ದ, ಗುರುಗಳೇ ಈ ತರದ್ದು ನೋಡ್ದೇನಪ್ಪ, ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ದೈವವೇ ನಿಂತು ನಡೆಸುತ್ತದೆ ನೋಡು. ಆ ಮನುಷ್ಯನ ಮನೆಯ ಸುತ್ತಲೂ ಗರುಡ ಪ್ರದಕ್ಷಿಣೆ ಇದೆ, ಕಾಳಭೈರವ ಪ್ರದಕ್ಷಿಣೆ ಇದೆ, ಸುಬ್ರಹ್ಮಣ್ಯ ಪ್ರದಕ್ಷಿಣ ಇದೆ,
ಹಾ, ಹಾಗೆ ಪಕ್ಷಿಗಳು ಗರುತ್ಮಂತನ ಒಂದು ದಾರಿ ಇದೆ, ಬರ್ತಿದ್ದಾರೆ. ಏನೋ ಹೇಗೋ ಅನ್ನೋಷ್ಟರಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ, ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೇಗಪ್ಪ ಅನ್ನೋಷ್ಟರಲ್ಲಿ ಆಟೋಮೆಟಿಕಲಿ ರೇಷನ್ ಬರುತ್ತೆ. ಯಾವುದೋ ಒಂದು ಲೀಗಲ್ ಸಮಸ್ಯೆ ಅಂದ್ರೆ ಅವ್ರ ಮನೆಗೆ ಒಬ್ರು ವಕೀಲರು ಹುಡ್ಕೊಂಡು ಬರ್ತಾರೆ. ಯಾವಾಗ್ಲೂ ಇವ್ರು ಸಹಾಯ ಮಾಡಿದ್ರಂತ ಅದೇ ಸಮಯಕ್ಕೆ ಕುಳಿತ್ಕೊಂಡು ಮಾತಾಡ್ತಾ ಇವರು ಅದೇನದು ಪೇಪರ್ ಕೊಡಿ, ಇಲ್ಲಿ ನಾನು ನೋಡ್ಕೋತೀನಿ ಕೊಡಿ. ಧರ್ಮವಂತ ಅದಕ್ಕೆ ಹೇಳ್ತಿರ್ತಾನೆ ಮಕ್ಕಳೇ, ಭಗವಂತ ಖುದ್ದು ಹೇಳ್ತಾನೆ, ಧರ್ಮದ ಸುದ್ದಿಗೆ ಹೋದ್ರೂ ಕೂಡ ನಾನು ಸ್ವಲ್ಪ ಸುಮ್ಮನೆ ಇರ್ತೇನೇನೋ, ಆದರೆ ಧರ್ಮವಂತರ ಸುದ್ದಿಗೆ ಹೋದರೆ ಮಾತ್ರ ಸರ್ವನಾಶವೇ. ಮೊನ್ನೆ ಒಬ್ರು ತುಂಬಾ ಒಂದು ವಿಶೇಷ ವ್ಯಕ್ತಿಗಳು, ನನ್ನ ಮೇಲೆ ತುಂಬಾ ನಂಬಿಕೆ, ಆ ಪುಟ್ಟ ಮಗು ತಂದೆ ತಾಯಿನ ಕರ್ಕೊಂಡು ಬಂದ್ಬಿಟ್ಟೆ. ನಾನು ಹೇಳಿದ ಒಂದು 4-5 ಮಾತುಗಳು ಅಲ್ಲಿ ಕರೆಕ್ಟಾಗಿ ನಡೆದು ಬಿಟ್ಟಿದೆ. ನಿನ್ನ ಸುದ್ದಿಗೆ ಬಂದವ್ರು ನಿನ್ನ ಒಡ ಹುಟ್ಟಿದವ್ರನ್ನೇ ದಿಕ್ಕಾಪಾಲ್ ಮಾಡಿಬಿಟ್ಟಿದೆ ಮಗು. ಅಂತಿಂಥದ್ದೆಲ್ಲ ತಲೆಮಾರು ಕುಳಿತು ತಿನ್ನುವಷ್ಟು ಆಸ್ತಿ ಅಂತಸ್ತುಗಳನ್ನೆಲ್ಲ ಮಣ್ಣು ಪಾಲು ಮಾಡಿ ಬಿಸಾಕ್ಬಿಟ್ಟಿದ್ದೇನೆ. ಅಂದ್ರೆ ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಸ್ವಂತ ಅಣ್ಣ ತಮ್ಮಂದ್ರು ಜಮೀನಿನ ವಿಚಾರದಲ್ಲಿ, ವ್ಯವಹಾರದ ವಿಚಾರದಲ್ಲಿ ಬರೀ ಮೋಸುವೆ ಹಾಗಾಗ್ಬಿಟ್ಟಿದೆ. ಅದು ಬಿಡು, ಒಂದು ರೀತಿಯ ಅನಾಹುತ ಸಾವುಗಳು ಆಗ್ಬಿಟ್ಟಿರ್ತವೆ ನಿನ್ನ ಕುಟುಂಬದಲ್ಲಿ ಒಡ ಹುಟ್ಟಿದವರು ಅಂದ್ರೆ. ಅದು ಆಗ್ಬಿಟ್ಟಿದೆ ಗುರುಗಳೇ ಅಂತ. ಯಾಕೆ ಹೇಳಿ? ಧರ್ಮವಂತರ ಸುದ್ದಿಗೆ ಹೋಗಬಾರದು, ದೈವ ಮಾತನಾಡುತ್ತದೆ ಅನ್ನೋದು ಅದೇ. ಅದನ್ನು ಗಮನಿಸ್ಬೇಕು. ಅವ್ರಿಗೆ ಹೋಗಿ ಮನಸ್ಸಿಗೆ ನೋವಾಗುವ ಹಾಗೆ ಅಷ್ಟು ಒಂದು ನಿಜಾಯಿತಿ. ಅವ್ರಿಗೆ ದೇವ್ರು ಬಿಟ್ರೆ ಇನ್ಯಾವುದ್ರ ಮೇಲೂ ನಂಬಿಕೆ ಇಲ್ಲ. ಪ್ರಕೃತಿಯ ಜೊತೆಲಿ ಮಿಳಿತ ಆಗ್ಬಿಟ್ಟಿರ್ತಾರೆ. ನಮ್ಮ ಸುತ್ತಮುತ್ತಲು 1000 ಜನರಲ್ಲಿ ಒಬ್ರು ಇರ್ತಾರೆ ಮಕ್ಕಳ ಅಂತ. ನಾವು ಗೊತ್ತಿಲ್ಲದೆ ಆ ತರದ ಒಂದು ಆಸೆಗಳ ಅಂಕಣಕ್ಕೆ ಒಳಗಾಗಿ ಬಾಧೆ ಇಟ್ಟುಬಿಟ್ಟಿರ್ತಾರೆ. ದಯಮಾಡಿ ಗಮನಿಸಿ, ನಿಮ್ಮ ಮನೆ ಸುತ್ತಲೂ ಈ ತರದ್ ನಡೀತಿದೆಯಾ? ನಿಮ್ಮಲ್ಲಿ ಒಂದಷ್ಟು ಧರ್ಮವಿದೆ, ದೇವರಿದ್ದಾನೆ ನಿಮ್ಮ ಜೊತೆ ಅಂತ ಅರ್ಥ. ವಿಶೇಷವಾಗಿ ನಿಮಗೇ ಗೊತ್ತಿಲ್ಲದೆಯೇ ನಿಮ್ಮ ದೇವ್ರ ಮನೆಯಲ್ಲಿ ದೇವ್ರ ಪ್ರಸಾದ ಇಟ್ಟಿದ್ದೀರಲ್ವಾ, ಯಾವ್ದಾದ್ರೂ ಇರುವೆಗಳು ಬಂದು ತಿಂದ್ಕೊಂಡು ಹೋಗ್ತಿದೆ ಅಂದ್ರೆ ಆ ಮನೆಯಲ್ಲಿ ಸತ್ಯವಿದೆ, ದೈವವಿದೆ, ನೆನಪಿಟ್ಟುಕೊಳ್ಳಿ. ಹಾಗೆಯೇ ನಿಮಗೇ ಗೊತ್ತಿಲ್ಲದೆಯೇ ನೀವು ಹಚ್ಚಿರುವ ನಂದಾದೀಪ ಆನಂದವಾಗಿ ಉರಿತಿದೆ. ಆ ತಾಯಿ ಜೀವ ಆನಂದವಾಗಿ ಉರಿಯುತ್ತಿದೆ, ಬೆಳಗುತ್ತಿದೆ, ಸದಾ ಉರಿಯುತ್ತಿದೆ. ಕೆಲವ್ರ ಮನೇಲಿ ಬೆಳಿಗ್ಗೆ ಹಚ್ಚಿದ ಮಧ್ಯಾಹ್ನಕ್ಕೆ 11 ಗಂಟೆಗೆ ಡಮಾಲು. ನಿಮ್ಮ ಮನೇಲಿ ಬೆಳಿಗ್ಗೆ ಹಚ್ಚಿದ್ದು ಸಂಜೆ ಆಗಿದ್ದರೂ ಆ ಬೆಳಕು ಮನೆಗೆ ಬರ್ತಿದ್ದ ಹಾಗೆ ಅದು ಕಾಣಿಸೋ ಹಾಗೆ ಕೈ ಕಾಲು ತೊಳ್ಕೊಂಡು ಇನ್ನೊಂದಷ್ಟು ಎಣ್ಣೆ ತುಪ್ಪ. ಅಂದರೆ ಅಲ್ಲಿ ಸತ್ಯವಿದೆ, ದೈವವಿದೆ ಅನ್ನತಕ್ಕಂಥದ್ದು. ನಿಮಗೇ ಗೊತ್ತಿಲ್ಲದೆಯೇ ನಿಮ್ಮ ಮನೆ ಸುತ್ತ ಮುತ್ತ ಎಲ್ಲಾದ್ರೂ ಒಂದು ಪುಟ್ಟದಾಗಿ ಗೂಡು ಕಟ್ತಿದ್ದಾವೆ ಪಕ್ಷಿಗಳು, ಅಲ್ಲೊಂದು ದೈವವಿದೆ. ಅಂದ್ರೆ ನಿಮ್ಮಲ್ಲಿ ದೈವತ್ವವಿದೆ ಅಂತ ಅರ್ಥ. ಅದಕ್ಕೆ ಹತ್ರ ಬರೋದು ಪ್ರಕೃತಿ, ನೆನ್ಪಿಟ್ಕೊಳ್ಳಿ. ಸುಮ್ನೆ ಬರೋಲ್ಲ. ನಿಮ್ಮಲ್ಲಿ ಒಳ್ಳೆತನ ಇದೆ, ನಿಮ್ಮಲ್ಲಿ ನಿಜಾಯಿತಿ ಇದೆ, ನಿಮ್ಮಲ್ಲಿ ಸತ್ಯವಂತಿಕೆ ಇದೆ, ಧರ್ಮವಂತಿಕೆ ಇದೆ, ನ್ಯಾಯವಂತಿಕೆ ಇದೆ, ಅಲ್ಲಿದೆ, ಬರ್ತವೆ. ಹಾಗೆಯೇ ನಿಮಗೇ ಗೊತ್ತಿಲ್ಲಿದೆ, ನಾ ಹೇಳೋದಲ್ಲ, ಯಾವುದೋ ನಾಯಿಗಳು ಬಂದು ನಿಮ್ಮನೆ ಬಾಗ್ಲಲ್ಲೇ ಇರ್ಬೇಕಾ? ಬೀದಿ ನಾಯಿ ಅವಕ್ಕೆನ್ನೆಲ್ಲೂ ಜಾಗ ಇಲ್ವಾ ಹೇಳಿ? ನಿಮ್ಮನ್ನ ನೋಡಿದ್ದೆ ಅವು ಮುದ್ದು ಮಾಡಕ್ ಬರ್ತವೆ, ಹತ್ರ ಬರ್ತವೆ. ನಿಮ್ ತಿಂಡಿಗೆ ಬಂದಿಲ್ಲ ಅವು, ನೆನಪಿಟ್ಕೊಳ್ಳಿ. ನೀವು ಹಾಕೋ ತಿಂಡಿಗೆ ಬೀದಿ ನಾಯಿಗೆ ನಾವೆಲ್ಲೋ ಏನೋ ತಿನ್ಕೋತವೆ. ಅವುಗಳಿಗೆ ಮಾತ್ರ ಗೊತ್ತು ನಿಮ್ಮಲ್ಲಿ ಏನೋ ಇದೆ, ನಿಮ್ಮ ಒಳಗಡೆ ಪರಮಾತ್ಮನಿದ್ದಾನೆ. ನೀವು ಪರಮಾತ್ಮನ ವಲಯದಲ್ಲಿದ್ದೀವಿ, ಅಲ್ಲೊಂದು ವೈಬ್ರೇಷನ್ ಹೇಳ್ಕೊಂಡು ಬರ್ತಾವೆ. ಪದೇ ಪದೇ ನಿಮ್ಮ ಮನೆ ಹತ್ರ ಯಾರೋ ಸಾಧು ಸಂತರು ಬಂದು ಭಿಕ್ಷೆ ಬೇಡ್ತಾರೆ, ಇಲ್ಲ ಬರ್ತಾರೆ ಅಮ್ಮ ಅಂತಾರೆ. ಈ ಗೋವನ್ ಕರ್ಕೊಂಡು ಬರ್ತಾರೆ, ನಮ್ ಕಡೆ ಗಂಗೆದ್ಲೋಳು ಅಂತ ಹೇಳ್ತಾರೆ. ಗುರುಗಳು ಹೇಳ್ಕೊಟ್ಟಿದ್ದು. ಅಂತವ್ರು ಬಂದ್ರು ಅಂದ್ರೆ ಒಂದಷ್ಟು ಅಕ್ಕಿ ಬೆಲ್ಲ ಒಂದಷ್ಟು ದುಡ್ಡು ಕೊಡಬೇಕು, ಬರಿಗೆಯಿಂದ ಕಳಿಸ್ಬಾರ್ದು.
ನಮ್ಮನೆ ಹತ್ರನೇ ಏನಕ್ಕೋ ಬರ್ಬೇಕು ಅಂಬ ಅನ್ಲಿಕ್ಕೆ, ನಮಗೆ ಯಾಕೋ ಕೇಳಿಸ್ಬೇಕು ಅದು? ಬಂದ ನೋಡು, ಕೆಲವ್ರು ಹೇಳ್ತಿರ್ತಾರೆ. ಪರೀಕ್ಷೆ ಅಂತೆ ಧರ್ಮದೇವತೆ, ಅದು ಪರೀಕ್ಷೆ, ನೆನಪಿಟ್ಟುಕೊಳ್ಳಿ. ನಿಮಗೆ ದೇವರ ಅನುಗ್ರಹ ಇದೆ ಅನ್ನೋದಿದೆ. ಮನೆಯಲ್ಲಿ ಸದಾ ಸ್ತ್ರೀಯರ ಆಗಮನ, ಅಕ್ಕ, ತಂಗಿ, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಯಾರೋ ಬಂಧುಗಳು ಸ್ತ್ರೀಯರ ರೂಪದಲ್ಲಿ ಅಕ್ಕ ಅಂತ ಬರ್ತಾರೆ, ಅಮ್ಮ ಅಂತ ಬರ್ತಾರೆ. ಅದು ತಿಂಡಿ ತಿನ್ನೋ ಸಮಯದಲ್ಲೇ ಬರ್ತಾರೆ, ರೆಡಿ ಆಗುವಾಗ ಬಿಸಿ ಬಿಸಿ ತಿಂಡಿ, ಅವ್ರಿಗೂ ಒಂಚೂರು ನಮಗೆ ಗೊತ್ತಿಲ್ಲದೆಯೇ ನೀನ್ ತಿನ್ನೆ. ಇನ್ನೊಬ್ರು ಯಾರೋ ಪದೇ ಪದೇ ಬರ್ತಿದ್ದಾರೆ, ಅಲ್ಲೊಂದು ಸಿಹಿ ತಗೊಂಡು, ಹಣ್ಣು ತಗೊಂಡು, ಪ್ರಸಾದ ತಗೊಂಡು, ನಿಮ್ಮ ಮನೆಗೆ ಪದೇ ಪದೇ ಪ್ರಸಾದ ಬರ್ತಿದೆ. ನೀವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತರೋದಲ್ಲ, ನಿಮ್ಮ ಮನೆಗೆ ಪ್ರಸಾದ ಭಗವಂತ ತಲುಪಿಸ್ತಿದ್ದಾನೆ ಯಾರೋ ಮುಖೇನ. ಅಂದ್ರೆ ಅಲ್ಲಿ ಧರ್ಮವಿದೆ, ನ್ಯಾಯವಿದೆ, ಸತ್ಯವಿದೆ, ಚೈತನ್ಯವಿದೆ ಅನ್ನತಕ್ಕಂಥದ್ದರ ಸಂಕೇತ. ನಿಮ್ಮನ್ನು ಕಾಪಾಡ್ಲಿಕ್ಕೇನೆ ಕಳಿಸ್ತಿರೋದು ಅದು. ನಿಮ್ಮನ್ನ ಆ ಒಂದು ಪರೀಕ್ಷೆ, ಯಾವುದೋ ಒಂದು ಪರೀಕ್ಷೆ ಬರುತ್ತೆ, ಆ ಪರೀಕ್ಷೆಯಿಂದ ಹೊರಗಡೆ ಬರಲು ಮೊದಲೇ ನಿಮಗೊಂದು ತಯಾರಿ ಪ್ರಸಾದದ ರೂಪದಲ್ಲಿ. ದೇವಸ್ಥಾನಕ್ಕೆ ಹೋದಾಗ ನಿಮಗೇ ಗೊತ್ತಿಲ್ಲದೆಯೇ ಮಂತ್ರಗಳ ಅನುಭವ, ಏನೋ ಒಂದು ಮಂತ್ರ ಬರುತ್ತೆ, ಈಗ ನಿಂತ್ಕೋಬಿಡ್ತೀವಿ, ಕಣ್ಣಲ್ಲಿ ತುಂಬ ಒಂದು ಆರ್ಧತಾಭಾವ, ಭಗವಂತ ಅಂತ, ಮಾ ಅಂತ ಕಣ್ಣಲ್ಲಿ ನೀರು, ಮಂತ್ರಗಳ ಪುನರುಚ್ಚಾರಣೆ, ಏನೋ ಒಂದು ಮಂತ್ರ, ಓಂ ದುಂ ದುರ್ಗೈ ನಮಃ, ಓಂ ಗಂ ಗಣಪತೇ ನಮಃ, ಏನು ಬೇಡ, ಶಿವ 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 ಅನ್ನಿಸ್ತಿದೆ. ನಿಮ್ಮ ಜೊತೆ ದೈವವಿದೆ ಮಾತಾಡಿಸ್ತಿದ್ದಾನೆ ಅಂತ. ನಿಮಗೆ ಸ್ಪೆಷಲ್ ತೀರ್ಥ, ಸ್ಪೆಷಲ್ ಪ್ರಸಾದ ಹುಡ್ಕೊಂಡು ಬಂದು ಏನೋ ಒಂದು ಹಿಂಗ್ ಹೋದವ್ರು ಹಿಂಗ್ ತಗೊಬಂದು ಕೊಟ್ರು, ನಿಮ್ಮಲ್ಲಿ ಧರ್ಮವಿದೆ, ದೈವವಿದೆ ಅನ್ನುವುದರ ಸಂಕೇತ. ಸುಮ್ಮನೆ ಅಲ್ಲ ಮಕ್ಕಳೇ, ದೈವ ಮಾತನಾಡುತ್ತದೆ, ದೈವ ಮಾತನಾಡುತ್ತದೆ. ಇಂತಹ ಸೂಚನೆಗಳು ಸಿಕ್ಕಿದಂದ್ರೆ ನಾವು ಒಂದು ಮಾತು ಹೇಳ್ತೇನೆ ಮಕ್ಕಳೇ, ಯಾವುದೇ ಕಾರಣಕ್ಕೂ ಚಿಂತಿಸಬೇಡಿ. ಸದಾ ನಿಮ್ಮ ಜೊತೆ ದೈವ ನಿಂತಿರುತ್ತದೆ, ಬರುತ್ತದೆ, ನಡೆಸುತ್ತದೆ. ಗೊತ್ತೋ ಗೊತ್ತಿಲ್ಲದೋ, ತಪ್ಪೋ ಒಪ್ಪೋ ಸರಿಯೋ ಇನ್ನೊಂದೋ, ಅವೆಲ್ಲ ಆಲೋಚನೆಯನ್ನ ಬಿಟ್ಬಿಡಿ. ಭಗವಂತ ನಡೆಸ್ತಾನೆ, ನಿಮ್ಮನ್ನು ನಡೆಸ್ತಾನೆ. ನೀವು ಧೈರ್ಯವಾಗಿ ಅವನ ಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ನನ್ನ ಗುರುಗಳು ಹೇಳಿದ್ದು ನೋಡು, ಆ ಮನೆಗೆ ಎಂದಿಗೂ ಕೂಡ, ಅಂದಿಗೂ ಇಂದಿಗೂ ಎಂದೆಂದಿಗೂ, ಇಂಥ ಕುಟುಂಬಗಳು ಅದು ಎಷ್ಟೋ ತೋರಿಸಿದ್ದಾರೆ ನೋಡು. ಅಲ್ಲಿ ಹಸು ಅವ್ರ ಮನೆ ಹತ್ರನೇ ಬರುತ್ತೆ, ಗೋವು ಅವ್ರ ಮನೆ ಹತ್ರನೇ ಬರ್ತೇವೆ. ಅಲ್ಲೊಂದು ಕರ್ಮಕ್ಕೆ ತಕ್ಕಂತೆ ಪೆಟ್ಟು, ಗಾಯ, ಅನಾರೋಗ್ಯ, ನಷ್ಟ, ಲಾಭ ಅದು ಬೇರೆ. ಆದರೆ ಪ್ರಕೃತಿ ಅದಕ್ಕೊಂದು ಕಾವಲಾಗಿಯೂ ಕೂಡ ದೊಡ್ಡ ಆಪತ್ತು ಬರದ ಹಾಗೆ ಕಾಪಾಡುತ್ತದೆ. ಆ ಸಮಯಕ್ಕೆ ನಿಮ್ಗೊಬ್ರು ಗುರುಗಳ ತರ ಯಾರೋ ಬರ್ತಾರೆ, ಹೋಗ್ರಿ ಇಂಥ ಕ್ಷೇತ್ರಕ್ಕೆ, ಇಂಥವ್ರ ಹತ್ರ ಹೋಗ್ ಬನ್ರಿ, ಇಂಥ ಡಾಕ್ಟರ್ ಹತ್ರ ಹೋಗ್ ಬನ್ರಿ, ಇಂಥ ಲಾಯರ್ ಹತ್ರ ಹೋಗ್ ಬನ್ರಿ, ಈ ರೀತಿ ಹೇಳಿ ದಾರಿ ಮಾರ್ಗ ತೋರಿಸಿಕೊಡುತ್ತದೆ. ದೈವವೇ ನಿಂತು ನಡೆಸುತ್ತದೆ. ದೈವ ನಿಮ್ಮ ಜೊತೆಗಿದೆ ಅನ್ನುವುದರ ಸಂಕೇತ. ಈ ತರದ್ದು ತುಂಬಾ ಇದೆ, ಮಾತಾಡೋಣಂತೆ. ಇನ್ನಷ್ಟು ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ವಾರ ಭವಿಷ್ಯ ಖಂಡಿತ ಈ ದೇವರು ನಿಮ್ಮ ಜೊತೆ ಇದ್ದಾನೆ, ದೇವರು ಮಾತನಾಡುತ್ತಾನೆ. ಯಾವುದೋ ಒಂದು ಪ್ರಕೃತಿಯ ಜೊತೆಯಾಗಿ ಮೆಚ್ಚುಗೆ ಆಗಿದೆ, ಇಷ್ಟ ಆಗಿದೆ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಅವರಿಗೂ ಕೂಡ ಈ ಒಂದು ಫಲಂ ಪುಣ್ಯ ದರ್ಶನಂ ಗೊತ್ತಿಲ್ಲದೆ ಎಲ್ಲೋ ನಿರಾಸೆಯಲ್ಲಿ ಕೂತು ಬಿಟ್ಟಿರ್ತಾರೆ. ನಮ್ಗೆ ಯಾರೂ ಇಲ್ಲ ಗುರುಗಳೇ, ನಮ್ಮ ಬದುಕಿಷ್ಟೇ ಗುರುಗಳೇ ಅನ್ನೋ ಒಂದು ಗಾಬರಿಯಲ್ಲಿ ಇದ್ದು ಬಿಟ್ಟಿರ್ತಾರೆ ಮಕ್ಕಳು. ಅವ್ರಿಗೆ ತೋರಿಸ್ಕೊಡಿ, ನೋಡಿ ಇದೆಲ್ಲ ಇದೆ, ಈ ರೀತಿ ಇದೆ,
ದಯಾ ಹೃದಯರು ನೀವು ದಯಾ ಹೃದಯರು, ಧರ್ಮವಂತರು. ನಿಮ್ಮನ್ನ ದೈವ ಈ ರೀತಿ ಕಾಪಾಡುತ್ತಿದೆ, ಬರ್ತಾರೆ, ಕಳುಹಿಸಿ ಕೊಡುತ್ತದೆ ಮಕ್ಕಳೇ. ಅದ್ರ ಬಗ್ಗೆ ನಾನೊಂದು ನಡೆದಿದೆ ನನ್ನ ಜೀವನದಲ್ಲಿ ಘಟನೆ, ಆ ಥರದ್ದು ಅತಿ ಶೀಘ್ರದಲ್ಲಿ ಮುಂದಿನ ದಿನದಲ್ಲಿ ತಿಳಿಸ್ತಾನೆ. ಡೋಂಟ್ ವರಿ. ತಿಳಿಸ್ಕೊಡ್ತಾನೆ, ಏನೂ ಯೋಚನೆ ಮಾಡಬೇಡಿ. ನನ್ನ ಜೀವನದಲ್ಲಿ ನಡೆದಿರೋದು ದೈವವಿದೆ ಅನ್ನುವುದಕ್ಕೆ ಸಾಕ್ಷಿ. ಆಯ್ತೋ? ತುಂಬಾ ನಡೆದಿದೆ ಆ ಥರ. ನೀವಿದ್ದೀರಲ್ಲ, ನೀವೇ ನನ್ನ ದೈವ. ನಡೆದಿದೆ, ಕೈ ಹಿಡಿದಿದ್ದೀರಿ, ನಡೆಸಿದ್ದೀರಿ. ವಿದ್ಯೆಯ ಒಂದು ಸಾಕ್ಷಾತ್ಕಾರ ಲೋಕಕ್ಕೆ. ಬನ್ನಿ ಈ ವಾರ ಭವಿಷ್ಯ ನೋಡೋಣ. ಬ್ಯೂಟಿಫುಲ್ ವಾರ ಮೇಷರಾಶಿಗೆ. ಚೆನ್ನಾಗಿದೆ. ಭಾಗ್ಯದಲ್ಲಿ ಪಂಚಗ್ರಹಗಳ ಒಂದು ಸಮ್ಮಿಳಿತ. ಪಂಚ ಏನು, ಷಷ್ಠಗ್ರಹ. ಬ್ಯೂಟಿಫುಲ್ ಶಕ್ತಿ. ಬ್ಯೂಟಿಫುಲ್ ಶಕ್ತಿ. ಶನಿ, ಚಂದ್ರ, ಕುಜ, ಶುಕ್ರ, ಗುರು, ಸೂರ್ಯ ಕೂಡ ಅಷ್ಟು ಶಕ್ತಿಯನ್ನ ದೊರೆಮಟ್ಟದ ಕೆಲಸ, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಹಾರ, ಉದ್ಯೋಗ ತೊಡಗಿಸ್ಕೊಂಡಿದ್ದೀರಿ. ಸ್ವಂತ ವ್ಯವಹಾರ, ಸ್ವಂತ ವ್ಯಾಪಾರ, ಕಲಾ ಮಾಧ್ಯಮ, ರಿಯಲ್ ಎಸ್ಟೇಟ್, ಹೋಟೆಲ್ ಇಂಡಸ್ಟ್ರಿ ಇಟ್ಕೊಂಡಿದ್ದೀರಾ, ಗೋಡೌನ್ಸ್ ಇಟ್ಕೊಂಡಿದ್ದೀರಾ, ಟ್ರಾವೆಲ್ಸು, ವೆಹಿಕಲ್ಸು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈವೆಂಟ್ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್. ಪವರ್ಫುಲ್ ವೀಕ್. ಅದ್ಭುತವಾಗಿದೆ. ಏನಾದರೂ ಟ್ರಾನ್ಸ್ಫರ್ ಪ್ರಯತ್ನ ಮಾಡ್ತಿದ್ದೀರಿ, ಹೊಸ ಕಾರ್ಯ, ಹೊಸ ವ್ಯವಹಾರ, ಹೊಸ ಮಾತುಕತೆಗಳು ತುಂಬ ಒಳ್ಳೆ ಫಲಪ್ರದವನ್ನು ಕೊಡತಕ್ಕಂಥ ಒಂದು ವಾರವಾಗಿರುತ್ತೆ. ಸ್ವಲ್ಪ ಭಾಗ್ಯಾಧಿಪತಿ ವಕ್ರ ಇರೋದ್ರಿಂದ ಹಾಳ್ಗೊಂದು ಕಲ್ಲು ಅಂತ ಯಾರೋ ಕೆಲವರು ಹುಟ್ಕೋತಾರೆ. ಬಿಡ್ರಿ, ಕೊಡೋಕೆ ಅವನ್ ನಿರ್ಧಾರ ಮಾಡಿದ ಮೇಲೆ ತಗೊಳ್ಳೋದು ಇವ್ರು ಯಾರ್ರಿ? ಕೊಡೋಕೆ ಇವ್ರು ಯಾರ್ರಿ? ಒಂದು ಆಫ್ಟರ್ ಆಲ್ ಮಕ್ಕಳೇನಾರು ನಿಮ್ಮ ಮುಂದ್ಗಡೆ ಮುಚ್ಚಿಡೋದೇನಿಲ್ಲ. ವಾರದಲ್ಲಿ 4 ದಿನ 5 ದಿನ ನನಗೆ ಇಲ್ಲವೇ ಇಲ್ಲ. ಈ ಆಫ್ಟರ್ ಆಲ್ ರವಿಶಂಕರನ್ನ ಎಲ್ಲೋ ಕರ್ಕೊಂಡು ಹೋಗ್ತದೆ, ಯಾರ್ಯಾರಿಗೋ ದೊಡ್ಡವರಿಗೆ, ಇನ್ನೊಂದಕ್ಕೆ ಅಂತ. ಇಟ್ಸ್ ನಾಟ್. ಇದು ನಾನು ಅಲ್ವೇ ಇಲ್ಲ. ಆಫ್ಟರ್ ಆಲ್ ಅಷ್ಟೇ, ಇದು ನನ್ನದಲ್ಲ ಈ ಗಮ್ಯ. ತುಂಬಾ ಜನ ಗುರುಗಳೇ ಸಿಗ್ತಿಲ್ಲ ನೀವು ಅನ್ನತಕ್ಕಂಥದ್ದು ಅಲ್ಲ, ಅಲ್ಲಿ ಬಿಡ್ತಿಲ್ಲ. ಆ ಗಮ್ಯ, ಆ ದಾರಿ, ಆ ಒಂದಿದು ನನ್ನಲ್ಲಿ ಈ ವಿದ್ಯೆ, ಈ ವಿಶೇಷತೆ ಖಂಡಿತ ಏನದಲ್ಲ, ಎನ್ನ ಆಲೋಚನೆ ಅಲ್ಲ. ಅದಕ್ಕೋಸ್ಕರ ಹೇಳ್ತದೆ ಮೇಷ ನಿಮ್ಮ ಪಾಡಿಗೆ ಒಂದು ಸಣ್ಣ ಗುರು ಶಾಂತಿ. ಯಾರಾದ್ರೂ ವೈದಿಕರಿಗೆ, ಆಚಾರ್ಯರಿಗೆ, ಗುರು ಸಮಾನರಿಗೆ, ಮಾರ್ಗದರ್ಶಕರಿಗೆ ಚಂಡಿ ಪಾರಾಯಣ ಮಾಡಿ ನೋಡೋಣ, ನಿಮ್ಮನ್ನು ಯಾರು ತಡೀತಾರೆ ನೋಡ್ತೇನೆ. ದುರ್ಗಾ ಪಾರಾಯಣ, ದುರ್ಗಾ ಸಪ್ತಶುತಿ ಬಾಡಿಗೆ ಮಾಡ್ರೋ ನೋಡೋಣ ಅಂತ ಹೇಳಬಿಟ್ಟು ಹೇಳಿದ್ನಲ್ಲ. ಮೊನ್ನೆ ಒಬ್ರು ಧರ್ಮವಂತರು ಬಂದಿದ್ರು, ನಿಮ್ಮನ್ನು ಮುಟ್ಟಿದವರು ನಿಮ್ಮ ಮನೆಯವರೇ ದಿಕ್ಕಾಪಾಲು, ಅದು ಬಿಡಿ ಮಣ್ಣು ಪಾಲು ಆಗ್ಬಿಟ್ಟಿದ್ದಾರೆ ಅಂದ್ರೆ ಭೂಸ್ಥಾಪಿತ ಮಾಡಿಬಿಟ್ಟಿದ್ದಾರೆ. ಯಾರು ಮಾಡಿದ್ದು? ಇವ್ರು ಮಾಡಿದ್ರಾ? ಗೊತ್ತಿದೆ, ಧರ್ಮ ದೇವತೆಗೆ ದಾರಿ ಗೊತ್ತಿದೆ. ಅದರಿಂದ ಮೇಷಂ ಅಂಥದ್ದೊಂದು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ, ಏನೂ ಆಗೋಲ್ಲ. ಎಲ್ಲ ಕಾರ್ಯಗಳು ವಿಜಯವೇ. ಸ್ವಲ್ಪ ಖರ್ಚುಗಳಷ್ಟೆ, ಏನು ತೊಂದರೆಗಳೇನಿಲ್ಲ. ಇನ್ನು ವೃಷಭ ರಾಶಿ ಖಂಡಿತ ಹುಷಾರಾಗಿರ್ಬೇಕು. ಎಲ್ಲರೂ ಸೇರ್ಕೊಬಿಟ್ಟಿದ್ದಾರೆ 8ನೇ ಮನೆಯಲ್ಲಿ. ಲಾಭಾಧಿಪತಿಯು 8ನೇ ಮನೆ ನೋಡ್ತಿದ್ದಾನೆ, ಸಪ್ತಮಾಧಿಪತಿ 8ನೇ ಮನೆ, ರಾಶಿಯಾಧಿಪತಿ 8ನೇ, ಸುಖಾಧಿಪತಿ 8ನೇ, ಮನೋಧಿಪತಿ 8ನೇ, ಮಾತೃಕಾರಕ 8ನೇ ಮನೆ, ಪಿತೃಕಾರಕ 8ನೇ ಮನೆ, ಬಾಧಕ ಸ್ಥಾನ. ತಲೆ ಕೆಡಿಸೋ ಬುಧ 7ನೇ ಮನೇಲಿ ಕೂತಿದ್ದಾನೆ. ಖಂಡಿತ ಈ ವಾರ ಏನೇನೋ ನಡೆಯುತ್ತೆ. ವಿಚಿತ್ರವಾಗಿ ಏನು ಮಾತಾಡಬೇಡಿ, ಏನು ಹೆಜ್ಜೆ ಇಡಬೇಡಿ. ಏನಿದೆಯೋ ಒಂಥರ ಹಿಂಗೆ ಗೋಮಟೇಶ್ವರ ಬಾಹುಬಲಿ ಥರ ಹಿಂಗೆ ನಿಂತ್ಕೊಬಿಡಿ. ಏನಾದರೂ ಮಾಡ್ಕೊಳ್ಳಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಮೀನಾಗಿ,
ನೀರಲ್ಲಿ ಮೀನಾಗಿ, ಹಾಲಲ್ಲಿ ಕೆನೆಯಾಗಿ ಆಯಾಗಿರುವೆ ರಾಘವೇಂದ್ರ. ಅಷ್ಟೇ. ರಾಘವೇಂದ್ರ ಸ್ತೋತ್ರ, ರಾಘವೇಂದ್ರ ದರ್ಶನ. ಹತ್ತಿರದಲ್ಲಿ ಎಲ್ಲಾದ್ರೂ ಬೃಂದಾವನ ಕ್ಷೇತ್ರ ಇದ್ರೆ ಹೋಗಿ, ಸಣ್ಣ ದರ್ಶನ. ಗುರು, ನಮ್ಮ ಗುರು, ನಮ್ಮೂರ ಗುರು, ನಮ್ಮ ದೇವರ ಗುರು ಯಾವ ದೇಶದಲ್ಲೂ ಇಲ್ಲ ರೀ. ಇಲ್ಲಿ ಪ್ರತಿ ಹೆಜ್ಜೆಗೂ ಸಂತರು, ಪ್ರತಿ ಹೆಜ್ಜೆಗೂ. ಎಲ್ಲಿಯೂ ಇಲ್ಲದ್ದು. ನಾವೆಷ್ಟು ಪುಣ್ಯವಂತರು ಗೊತ್ತಾ? ವ್ಯಾಸರಾಯರು ಇಲ್ಲೇ ಇದ್ರು, ರಾಘವೇಂದ್ರ ರಾಯರು ಇಲ್ಲೇ ಇದ್ರು, ಕನಕದಾಸರು ಇಲ್ಲೇ ಇದ್ರು, ಪುರಂದರದಾಸರು ಇಲ್ಲೇ ಇದ್ರು, ಸರ್ವಜ್ಞ ಇಲ್ಲೇ ಬಂದ್ರು, ಬಸವಣ್ಣನವರು ಇಲ್ಲೇ ಬಂದ್ರು, ಅಲ್ಲಮ ಪ್ರಭು ಇಲ್ಲೇ ಬಂದ್ರು, ಅಕ್ಕ ಮಹಾದೇವಿ ಇಲ್ಲೇ ಬಂದ್ರು. ಒಂದ ಎರಡ ಮಕ್ಕಳ ಯಾವ ದೇಶದಲ್ಲಾದ್ರೂ ಇಂಥ ಸಂತರುಗಳ ಪರಂಪರೆ. ಆದ್ರೆ ನಮ್ಮ ಶಾಲೆಗಳಲ್ಲಿ ನಾವು ಓದಿಸೋದೇನು ಗೊತ್ತಾ? ಇಂಥ ಸಂತರುಗಳ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ದೇಶವನ್ನ ಆಳಿದ ಬಹುದೊಡ್ಡ ಚಕ್ರವರ್ತಿಗಳು, ಶಿವಾಜಿ ಇರ್ಬೋದು, ಬಾಜಿರಾವ್ ಇರ್ಬೋದು, ಪೃಥ್ವಿರಾಜ್ ಚವ್ಹಾಣ್ ಇರ್ಬೋದು, ಶ್ರೀಕೃಷ್ಣ ದೇವರಾಯ ಇರ್ಬೋದು, ಚಾವುಂಡರಾಯ ಇರ್ಬೋದು, ಹರ್ಷವರ್ಧನ ಇರ್ಬೋದು, ಅಶೋಕ ಇಂಥದ್ದು ಕಲ್ಸಲ್ಲ. ಬೇರೆದೆಲ್ಲ ಕಾಗಕ್ಕ ಗೂಬಕ್ಕ ಸಮಥಿಂಗ್ ಎಲ್ಸ್ ಇಟ್ ಇಸ್ ದೇರ್. ಸುಮ್ಮನೆ ಸಂಕಟ ಆಗುತ್ತೆ. ನಮ್ಮ ದಾಸ ಪರಂಪರೆಯ ಬಗ್ಗೆ ಇಲ್ಲ, ನಮ್ಮ ಋಷಿ ಪರಂಪರೆಯ ಬಗ್ಗೆ ಇಲ್ಲ. ಎಲ್ಲ ಒಂಥರ ಕಲಬೆರಕೆ. ಬೇಡದ ವಿದ್ಯೆಯನ್ನು ಕಲಿಸ್ತಿದ್ದಾರೆ. ಬೇಡದ ವಿದ್ಯೆ. ಅಲ್ಲಿ ನೋಡಿ, ಅಲ್ಲಿ ಬುಗ. ನಮಗೇನಾದ್ರೂ ಅದು ಮುಂದಿನ ಬದುಕಿಗೆ ಉಪಯೋಗ ಆಗುತ್ತಾ ವಿದ್ಯೆ, ಅವ್ರ ಬಗ್ಗೆ ತಿಳ್ಕೊಂಡು ಯೋಚನೆ ಮಾಡಿ ನೋಡಿ. Some Macaulay system, stupid system is been teaching. ಆಗ್ಬಿಟ್ಟಿದೆ ಬಿಡಿ. ಸೊ ವೃಷಭಂ ಜಾಗೃತ. ಯಾವ ದೊಡ್ಡ ಕಾರ್ಯಕ್ಕೆ ಹೋಗ್ಬಿಡಿ. ಲ್ಯಾಂಡ್ ಡೀಲಿಂಗ್ ಇರ್ಬೋದು, ಅದರಲ್ಲೂ ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ನಿಮಗೆ ಲೀಗಲ್ ಮೆಸ್ ಆಗುತ್ತೆ ನೋಡಿ. ಮನೆ ಯಾರೋ ಲೀಗಲ್ ಅಪ್ಪನಿಗೆ ಲವ್ ಲೆಟರ್ ಅಂತೆ. ನಮ್ಮ ದೇಶ ಆಂತರಿಕ ಭದ್ರತೆಯಲ್ಲಿ ಹುಷಾರಾಗಿರ್ಬೇಕು. ವೃಷಭ ಲಗ್ನ ಪ್ಲಸ್ ಮಕರ ಲಗ್ನ ಎರಡಕ್ಕೂ ನೋಡಿ. ಮಕರ ಲಗ್ನ 12ನೇ ಮನೆ, ವೃಷಭ ಲಗ್ನ ಅಷ್ಟಮ. ಖಂಡಿತ ಹೇಳ್ತಾನೆ, ಆಂತರಿಕ ಭದ್ರತಾ ಸ್ಥಿತಿ, ಬಾಹ್ಯ ಭದ್ರತಾ, ದರ್ ಇಸ್ ಅ ಮೇಜರ್ ಥ್ರೆಟ್ ಇಸ್ ಗೋಯಿಂಗ್ ಟು ಬಿ ಬ್ಲಾಸ್ಟ್ ಅಪ್. ನೀವು ಗಮನಿಸಿ ನೋಡಿ, ಅದು ಯಾವುದೋ ಸೀಕ್ರೆಟ್ ಫೈಲ್ಸ್ ಎಲ್ಲ ಓಪನ್ ಅಪ್ ಆಗ್ತಿದೆ ಕರೆಕ್ಟ್ ಆಗಿ. ಈ ಅಮಾವಾಸ್ಯ ಪ್ರಭಾವಕ್ಕೆ ಓಪನ್ ಆಗಿ ಕೂತಿದೆ ಅಲ್ಲಿ. ಬಿಲ್ ಗೇಟ್ಸ್ ಯಾರ್ಯಾರ ಜೊತೆಲೋ ಫೋಟೋಗಳು, ಒಬ್ಬೊಬ್ರದ್ದು ಒಂದೊಂದು ಕಥೆಗಳಿದಾವೆ ಅದರಲ್ಲಿ. ಸೀಕ್ರೆಟ್ ಫೈಲ್ಸ್ ಎಷ್ಟೋ 95,000 ಫೈಲ್ಗಳು, ಇನ್ನೆಷ್ಟೋ ಅಂತ ಹೇಳ್ತಿದ್ದಾರೆ. ಒಂದೊಂದು ಫೈಲಲ್ಲೂ ಒಂದೊಂದು 100 ಜನರುಗಳಿದು ಏನೇನೋ ಕಥೆಗಳು, ಹಬ್ಬಗಳು, ಇನ್ನು ಏನೇನು ನೋಡಬಾರ್ದು ನೋಡ್ತೀವೋ ನಾವು. ಇದೆಲ್ಲ ತಗೊಂಡು ಇನ್ನೊಬ್ರು ಪ್ರೈವೇಸಿ ಲೈಫ್ ತಗೊಂಡು ನಿಮಗೇನು ಪ್ರಯೋಜನ? ಅವನ್ ಪ್ರೈವೇಟ್ ಲೈಫ್ ಅದು, ಹೌದಲ್ವಾ? ಅವನ್ ಕದ್ದಿದ್ರೆ ಸಿಕ್ಕಾಕೋತಾನೆ, ಮೋಸ ಮಾಡಿದ್ರೆ ಸಿಕ್ಕಾಕೋತಾನೆ. ಜನರ ದುಡ್ಡು ದೋಚಿದ್ರೆ, ಮೋಸ ಮಾಡಿದ್ರೆ, ದಟ್ ಇಸ್ ಓಕೆ, ಅಕ್ಸೆಪ್ಟ್. ಇದು ಏನಿದೆ? ಯಾರ ಜೊತೆಲೂ ತಿನ್ನೋದು, ಕುಡಿಯೋದು, ಮಲಗಿರೋದು, ಈ ತರ ತೆಗೆದಿಡೋದು. ಮನುಷ್ಯ ಎಷ್ಟು ವಿಕೃತಿಗೆ ಜಾರಿ ಬಿಟ್ಟಿದ್ದಾನೆ. ತನ್ನ ಹೆಂಡತಿದ್ ಬಿಡ್ತಿಲ್ಲ, ಗಂಡನ್ ಬಿಡ್ತಿಲ್ಲ, ಪ್ರೇಯಸಿದ್ ಬಿಡ್ತಿಲ್ಲ. ಮದುವೆ ಟೈಮ್ನಲ್ಲಿ ಕಳಿಸ್ತಾರೆ. ಮದುವೆ ಟೈಮ್ನಲ್ಲಿ ಅದಕ್ಕೆ ಮೊದಲು ದಮ್ಮಿಲ್ಲ, ಹೋಗ್ಬಿಟ್ಟು ಮಾತಾಡಿ ನಂದು ಇದು ಅಂತ ನೀವೇ ನಿಂತು ಮಾಡ್ಕೋಬೋದಿತ್ತಲ್ವ. ಫಸ್ಟ್ ಆಫ್ ಆಲ್ ಆಕೆಗೆ ಇಲ್ಲ, ಆತನಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀವು ಬೇಕು ಅಂತ ಸ್ಪ್ರೆಡ್ ಮಾಡ್ಬಿಡೋದಾ? ಎಲ್ಲೋ ನೋಡಿ, ಅಲ್ಲಿ ಶುಕ್ರ, ಕುಜ, ಶನಿಯ ದೃಷ್ಟಿ, ವಕ್ರ ಗುರು ದೃಷ್ಟಿ, ಇಂಥ ಸಮಸ್ಯೆಗಳು ವೃಷಭಕ್ಕೇನಾದ್ರು ಇತ್ತು ಅಂದ್ರೆ ಎಲ್ಲರೂ ದಂಡಯಾತ್ರೆ ಮಾಡ್ತಾರೆ ನಿಮ್ ಜೊತೆಲಿರೋರು. ಅದರಲ್ಲೂ ರಾಜಕಾರಣದಲ್ಲಿದ್ರೆ, ರಾಜಕೀಯದಲ್ಲಿ, ಅಧಿಕಾರಿ ವರ್ಗದಲ್ಲಿದ್ರೆ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು, ದೊಡ್ಡ ತಲೆನೋವುಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ. ಚಂಡಿ ಉಪಾಸನೆ ಕಾಪಾಡೋದು, ನವದುರ್ಗಾ ನಾಯಕಿ, ನರಸಿಂಹ ಉಪಾಸನೆ, ದೇವಿ ಉಪಾಸನೆ ತಟಸ್ಥರಾಗಿರಿ. ಈ ವಾರ ಎಚ್ಚರಿಕೆ. ಮಿಥುನ ರಾಶಿ, ನಡೆಯಬಾರದ್ದೆಲ್ಲ ನಡೆಯುತ್ತೆ. ಏನೇನೋ ವಿಚಿತ್ರ. ಸಪ್ತಮ ಸ್ಥಾನ ಕೊಡೋ ಸ್ಥಾನ, ಕೊಡುವವರು ಯಾರ್ಯಾರು ಕೂತಿದ್ದಾರೆ? ಸೂರ್ಯ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕನ್ಸಲ್ಟೆನ್ಸಿ. ಕುಜ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಬೆಂಕಿ, ಅಡ್ಮಿನಿಸ್ಟ್ರೇಷನ್ನು, ಲೀಗಲ್ಲು, ಕನ್ಸ್ಟ್ರಕ್ಷನ್ನು, ಇಂಜಿನಿಯರಿಂಗ್ ವಿಭಾಗ. ಶುಕ್ರ,
ಕಲಾ ಮಾಧ್ಯಮ, ಅಲಂಕಾರ, ಉಪ್ಪ, ಊರಣ, ವಾಹನ, ಎಂಟರ್ಟೈನ್ಮೆಂಟ್. ನೋಡಿ ಅಲ್ಲಿ ಬ್ಯೂಟಿಫುಲಿ 7ನೇ ಮನೇಲಿ ಕೂತಿದೆ. ಕೊಡ್ತಾರೆ ಅಂತ ಹೇಳಿಬಿಟ್ಟು ಸಿಕ್ಕಾಬಿಟ್ಟೆ ತಗೊಬಂದು ತಟ್ಟೆಲಿ ಇಟ್ಕೋಬೇಡಿ. ಅದು ಹೇಳ್ತಾನೆ. ನಮ್ಗೆ ಯಾರು ತಿನ್ನುವಂತೆ ಒಟ್ಟು ಇಷ್ಟಕ್ಕೂ ಇಟ್ಟುಬಿಟ್ರೆ, ಇಷ್ಟಕ್ಕೂ ತಿಂದುಬಿಟ್ರೆ ಬರಬಾರ್ದು ಕಾಯಿಲೆ ಎಲ್ಲ ಬಂದ್ಬಿಡುತ್ತೆ. ಸಾಲ ಕೊಡ್ತಾರೆ ಅಂತ 4 ಕಾರು 4 ಫ್ಲೋರ್ ಮನೆ ಕಟ್ಬಿಟ್ರೆ ಬರ್ತಾರೆ ಆಮೇಲೆ ದಂಡಯಾತ್ರೆ. ಆ ರೀತಿ ಆಗುತ್ತೆ. ಸೊ ಮಿಥುನ ರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ನಿಜವಾಗ್ಲೂ ಹೇಳ್ತಾನೆ, ಬ್ಯೂಟಿಫುಲ್ ವಾರ ನಿಮ್ಗೆ. ಅಂದುಕೊಂಡದ್ದಕ್ಕಿಂತಲೂ ಶನಿ ದೃಷ್ಟಿ ಬೇರೆ. ಬ್ಯೂಟಿಫುಲಿ ತುಂಬಾ ಚೆನ್ನಾಗಿದೆ ಈ ವಾರ. ದುಡ್ಡು, ಕಾಸು, ವ್ಯವಹಾರ, ವ್ಯಾಪಾರ, ಉದ್ಯೋಗ ಒಂದೊಂದೇ ಹೆಜ್ಜೆ ಇಡಿ, ಒಂದು ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಮಾಡಿ. ಯಾಕಂದ್ರೆ ಅಲ್ಲಿ 6 ಜನ ಕೂತ್ಕೊಂಡು ಕದಲಿಸ್ತಿರೋದು 7ನೇ ಮನೆ. ಹುಷಾರ್. ಇನ್ನು ಕರ್ಕಾಟಕ ರಾಶಿ 100% ಹೇಳ್ತಾನೆ, 6ನೇ ಮನೆಯಲ್ಲಿ ಅಷ್ಟು ಗ್ರಹಗಳಿರೋದು ಒಳ್ಳೇದಲ್ಲ. ಸಮ್ ಹೆಲ್ತ್ ಇಶ್ಯೂಸ್, ಮೆಂಟಲ್ ಇಶ್ಯೂಸ್, ಫಿಸಿಕಲ್ ಇಶ್ಯೂಸ್, ವ್ಯವಹಾರದ ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್, ಈ ಥರದ್ದು ಏನಾದರೂ ಒಂದು ತಲೆ ಕೆಡಿಸ್ತಕ್ಕಂಥ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಹುಷಾರ್. ನೀವು ಅಷ್ಟೇ. ಮನೆಯವರು, ಕುಟುಂಬದವರು, ಸ್ತ್ರೀಯರ ವಿಚಾರ, ಒಡ ಹುಟ್ಟಿದವರ ವಿಚಾರ. ಒಡ ಹುಟ್ಟಿದವರು ಸ್ತ್ರೀಯರಿಂದ ನೋವು, ಇಲ್ಲ ಸ್ತ್ರೀಯರಿಗೆ ನೋವು, ತಂದೆಗೆ ಇಲ್ಲ ತಾಯಿಗೆ, ಕುಟುಂಬಕ್ಕೆ ಅಲ್ಲೊಂದು ಬಾಧೆ ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಭೂಮಿಗೆ ಸಂಬಂಧಪಟ್ಟಂತ ಒಂದು ವ್ಯವಹಾರಗಳಲ್ಲಿ ಇದ್ದೀರಿ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಸಿಮೆಂಟ್ ಕನ್ಸಲ್ಟೆಂಟ್, ಸ್ಟೀಲ್ ಕನ್ಸಲ್ಟೆಂಟ್, ಕನ್ಸ್ಟ್ರಕ್ಷನ್ ಕನ್ಸಲ್ಟೆಂಟ್, ಇಲ್ಲ ಕಟ್ಟಡ ಕಾಮಗಾರಿ, ಟೈಲ್ಸು, ಎಲೆಕ್ಟ್ರಿಷಿಯನ್ನು, ಫೈರ್ ಡಿಪಾರ್ಟ್ಮೆಂಟು, ಬಾರ್ಬೆಂಡರು, ಈ ಒಂದು ಫರ್ನಿಚರ್ ಕೆಲಸಗಳು ಮಾಡಿಸೋದು, ಇಂಥವುಗಳಲ್ಲಿ ಚೆನ್ನಾಗಿದೆ. ಬಂಗಾರ, ಬೆಳ್ಳಿ ಸ್ವಲ್ಪ ನೋಡಿಕೊಂಡು, ಸಂಗಾತಿಯ ವಿಚಾರದಲ್ಲಿ ಒಂದು ಸಣ್ಣ ಅಸಮಾಧಾನ, ಆರೋಗ್ಯದ ಕಡೆ ಕೂಡ ಒಂದು ಸಣ್ಣದಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ಸಿಂಹರಾಶಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಪಂಚಗ್ರಹಗಳ ನೋಟ, ಲಾಭದಿಂದ ಗುರು ನೋಟ, ಅಷ್ಟಮದಿಂದಲೂ ಶನಿ ನೋಟ ಉಂಟು. ಅಂದ್ರೆ ತುಂಬಾ ಒಳ್ಳೇದಿದೆ, ಕಷ್ಟಪಟ್ಟು ತಗೋತೀರಿ. ಅಷ್ಟಮ ಶನಿ ಅಲ್ವಾ, ಓಡಾಡಿ ಗುದ್ದಾಡಿ ಎಳೆದಾಡಿ ಈ ಒಂದು ದಾರಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ಗೌರವ ಪಡಿತೀರಿ, ಹೆಸರು ಪಡಿತೀರಿ, ಪ್ರೀತಿ ಪಡಿತೀರಿ. ಯುವರ್ ಸರ್ಕಲ್, ಸೋಷಿಯಲ್ ಸರ್ಕಲ್ ವಿಲ್ ಬಿಕಮ್ ಬಿಗ್. ದೊಡ್ಡ ವ್ಯಕ್ತಿಗಳು, ದುಡ್ಡು, ಕಾಸು, ವ್ಯವಸ್ಥೆ ಇವುಗಳಾಗತಕ್ಕಂಥದ್ದಾಗುತ್ತೆ. ವೃತ್ತಿಪರವಾಗಿ ಚೆನ್ನಾಗಿದೆ. ಈ ಒಂದು ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿ, ತರಕಾರಿ, ಸೊಪ್ಪು, ಹೈನುಗಾರಿಕೆ, ತೋಟಗಾರಿಕೆ, ಅಲಂಕಾರಿಕ, ವಸ್ತ್ರ, ಗಾರ್ಮೆಂಟ್ಸು, ಬ್ಯೂಟಿಫುಲ್ ಜರ್ನಿ ಇರತಕ್ಕಂಥ ಒಂದು ವಾರ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿ ಸುಖದಲ್ಲಿ ಎಷ್ಟು ಜನ ಕೂತಿದಾರಪ್ಪ, ಹಂಗಿದಂಗೆ ಗೊತ್ತಾ? ನಿಮ್ಮ ಒಂದು ಭೋಗಕಾರಕ, ಮಿತ್ರಕಾರಕ, ಲಾಭಕಾರಕ ಒಂದೇ. ಎಂಜಾಯ್ ಮಾಡಕ್ ನೀವಿಲ್ಲ. ಮನೇಲಿ ಹಬ್ಬ, ನೀವೇ ಎಲ್ಲೋ ಹೊರಗಡೆ ಹೋಗಿದ್ದೀರಿ ಅನ್ನೋ ತರ. ಬುಧ ಒಬ್ಬನೇ ಕೂತನು, ಒಬ್ಬನೇ ಬುಧ ಡೇಂಜರು. ಅದೃಷ್ಟಕ್ಕೆ ಶನಿ ಅಲ್ಲಿಂದ ಗುರುಸಾರದಿಂದ ನೋಡ್ತಿರೋದ್ರಿಂದ ಬಚಾವ್. ಇಲ್ಲದ ಹುಳ ಬಿಟ್ಕೊಳ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ. ಕನ್ಫರ್ಮ್ ಹೇಳ್ತೀನಿ, ಈ ವಾರ ಒಂದು ಪ್ರಯಾಣ ಉಂಟು, ಒಂದು ಸಣ್ಣ ಪ್ರಯಾಣ, ಪ್ರೀತಿ ಪಾತ್ರರನ್ನ ನೋಡೋದು, ಪುತ್ರ ಯೋಗಂ, ಕಲ್ಯಾಣ ಯೋಗಂ, ಕುಟುಂಬ ಯೋಗಂ, ಭೂಮಿ ಯೋಗ, ಮನೆ ಯೋಗ, ವಾಹನ ಯೋಗ, ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಸೌಭಾಗ್ಯವಿರತಕ್ಕಂಥ ಒಂದು ವಾರ ಚೆನ್ನಾಗಿದೆ. ಸಿಹಿ ಅಂಗಡಿ ಇಟ್ಕೊಂಡಿದ್ದೀರ, ಜ್ಯೂಸು, ಹಣ್ಣು, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಕೇಶಾಲಂಕಾರ, ವಸ್ತ್ರೋದ್ಯಮ, ಬೋಟಿಕ್, ಹೋಟೆಲ್, ಕ್ಲಬ್ಸು, ಪಬ್ಸು, ರೆಸ್ಟೋರೆಂಟ್ಸು, ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರವಾಗಿರುತ್ತದೆ. ನೈಸ್. ಇನ್ನು ತುಲಾ ರಾಶಿ ಚೆನ್ನಾಗಿದೆ ನಿಮಗೂ ಕೂಡ. 3ನೇ ಮನೇಲಿ ಶುಕ್ರ, ಚಂದ್ರ 3ನೇ ಮನೇಲಿ ಇರೋದು ಒಳ್ಳೇದು, ಕುಜ 3ನೇ ಮನೇಲಿ ಇರೋದು ಒಳ್ಳೇದು. 3ನೇ ಮನೆ, 6ನೇ ಮನೆ, 11ನೇ ಮನೆ ಚಂದ್ರನಿಗೆ ಒಳ್ಳೇದು.
ಈ ಕುಜನಿಗೆ ಒಳ್ಳೇದು, ಸೂರ್ಯನಿಗೆ ಒಳ್ಳೇದು, ಶನಿಗೆ ಒಳ್ಳೇದು. ಸೊ ಅಲ್ಲೇ ಕೂತಿದ್ದಾರೆ. ಒಂಥರ ಧೈರ್ಯ ಹೆಚ್ಚುತ್ತೆ, ಶಕ್ತಿ ಹೆಚ್ಚುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಭಾಗ್ಯಸ್ಥಾನದಲ್ಲಿ ಗುರು ವಕ್ರ. ಹೌದು, ತಡಬಡಾಯಿಸ್ತಿದ್ದೀರಿ, ಒದ್ದಾಟ ಉಂಟು, ಏನೋ ಒಂದು ಸುತ್ತಾಟ, ಏನೋ ಕೈಗೆ ಬಂತಾ ಇಲ್ವಾ, ಆಗುತ್ತಾ ಇಲ್ವಾ ಅನ್ನತಕ್ಕಂಥದ್ದು. ಮಾರ್ಚು ಸುಧಾರಿಸ್ಕೊಬಿಡ್ತೀರಿ, ತುಂಬ ಚೇತರಿಕೆ ನೋಡ್ತಕ್ಕಂಥದ್ದಾಗುತ್ತೆ. ವೃತ್ತಿಪರವಾಗಿ ಚೆನ್ನಾಗಿದೆ. ಒಳ ಹುಟ್ಟಿದವರ ಸಹಕಾರ, ಪಾಲುದಾರಿಕೆಯ ವ್ಯವಹಾರಗಳಲ್ಲಿದ್ದರೆ ಬ್ಯೂಟಿಫುಲ್ ವೃದ್ಧಿ. ಹೈನುಗಾರಿಕೆ, ತೋಟಗಾರಿಕೆ, ಈ ಕೋಳಿ ವ್ಯಾಪಾರ, ಮೀನಿನ ವ್ಯಾಪಾರ, ಮೇಸ್ತ್ರಿ ವ್ಯಾಪಾರ, ಮೇಸ್ತ್ರಿ ಕೆಲಸಗಳು, ಮೇಸನ್ ಕೆಲಸಗಳು, ಮೆಷಿನರಿ ಕೆಲಸಗಳು, ಪೇಂಟಿಂಗ್ ಕೆಲಸಗಳು, ಬಿಲ್ಡಿಂಗ್ ಪೇಂಟಿಂಗ್ ಕೆಲಸಗಳು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರ. ಕಸೂತಿ ಕೆಲಸಗಳು, ಕೆತ್ತನೆ, ಶಿಲ್ಪಕಲೆ, ಈ ಥರದ ವೃತ್ತಿ ಉದ್ಯೋಗಗಳು ವಿಶೇಷ ಅಭಿವೃದ್ಧಿಯನ್ನು ಪಡೆಯತಕ್ಕಂಥ ಒಂದು ಭಾವ. ವೃಶ್ಚಿಕ ರಾಶಿ, ಮಳೆಗಾಲದ ವಾರವೇ. ಗುರು ಒಬ್ಬ ವಕ್ರ ಆದರೂ ಆತ ನಿಮ್ಮ ಕುಟುಂಬ ಸ್ಥಾನವನ್ನು ನೋಡ್ತಾನೆ. ಕುಟುಂಬ ಅಧಿಪತಿ ಕುಟುಂಬವನ್ನೇ ನೋಡೋದು ಒಳ್ಳೇದು. ಸುಖವನ್ನು ನೋಡ್ತಿದ್ದಾನೆ. ಸೊ ರಾಹುವಿನ ದೋಷವನ್ನ ತೆಗಿತಾನೆ. ನಿಮ್ಮ ವ್ಯಯಭಾವವನ್ನ ನೋಡ್ತಿದ್ದಾನೆ. ಒಳ್ಳೇದಕ್ಕೆ ಖರ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಆದಾಯ ವೃದ್ಧಿ ಈ ವಾರ. ಅದರಲ್ಲೂ ವ್ಯಾಪಾರದಲ್ಲಿದ್ದೀರಿ, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ಸ್ ಆಗಿದ್ದೀರಿ, ಏರ್ ಟಿಕೆಟ್, ರೈಲ್ವೆ ಟಿಕೆಟ್, ಬಸ್ ಟಿಕೆಟ್, ಟ್ರಾವೆಲ್ ಏಜೆಂಟ್ಸ್, ಈ ಮನೆಗಳು ಕೊಡಿಸೋದು, ಜಾಗ ಕೊಡಿಸೋದು, ಜಮೀನುಗಳನ್ನು ಡೆವಲಪರ್ ಆಗಿ ವೃತ್ತಿ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋದು, ಭೂಮಿ ಲಾಭ, ಬಂಗಾರ ಲಾಭ, ಸಂಗಾತಿಯ ಒಂದು ಆನಂದ, ಕುಟುಂಬ ಒಂದು ಆನಂದ, ಮಕ್ಕಳೊಂದಿಗೆ ಮನೆಯವರೊಂದಿಗೆ ಕಾಲಕ್ಷೇಪ, ಎಕ್ಸ್ಪೋರ್ಟ್ ಇಂಪೋರ್ಟ್ನ ವ್ಯವಹಾರ, ದೊಡ್ಡ ದೊಡ್ಡ ಗೋಡೌನ್ಗಳು, ಮೆಷಿನ್ಗಳು, ಸ್ಟ್ರಕ್ಚರಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಫರ್ಟಿಲೈಸರ್ಸ್, ರಸಗೊಬ್ಬರ, ರೈತರಿಗೆ ಬೇಕಾದಂಥ ಉತ್ಪನ್ನಗಳು, ಮೆಷಿನ್ಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು, ಜಮೀನುಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ಬೌಂಡ್ರಿಗಳನ್ನು ಹಾಕೋದು, ಗೋವುಗಳ ಸಂರಕ್ಷಣೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಸು ಸಾಕಾಣಿಕೆ, ಹಾಲಿನ ಉತ್ಪನ್ನ, ಹೋಟೆಲ್ ಇಂಡಸ್ಟ್ರಿ, ದೊಡ್ಡ ದೊಡ್ಡ ಕ್ಲೌಡ್ ಕಿಚನ್ನು, ಈ ರೀತಿ ತೊಡಗಿಸ್ಕೊಂಡಿದ್ದೀರಿ. ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ. ವೆಹಿಕಲ್ಗೆ ಸಂಬಂಧಪಟ್ಟಂಥದ್ದು, ಡ್ರೈವರ್ಸ್ಗೆ ಸಂಬಂಧಪಟ್ಟಂಥದ್ದು, ಗಾಡಿಗಳಿಗೆ ಸಂಬಂಧಪಟ್ಟಂಥದ್ದು, ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ, ಪೊಲೀಸು, ಡಿಫೆನ್ಸು, ಮಿಲಿಟರಿ, ಬ್ಯೂಟಿಫುಲ್. ಗುರುಗಳಿಗೆ, ಟೀಚರ್ಸ್, ಲೆಕ್ಚರರ್, ಪ್ರೊಫೆಸರ್ಸ್, ಡಾಕ್ಟರ್ಸ್ಗೆ ಒಂದು ಸ್ವಲ್ಪ ಪ್ರೆಷರ್ ಇರತಕ್ಕಂಥ ಒಂದು ಸಣ್ಣ ವಾರ ಆಗಿರತಕ್ಕಂಥದ್ದು ಇರುತ್ತೆ. ಮಿಕ್ಕಂತೇನು ತೊಂದರೆ ಇಲ್ಲ. ಇನ್ನು ಧನುಸು ರಾಶಿ, ಫ್ಯಾಂಟಾಸ್ಟಿಕ್ ವಾರ. ನೋಡಿ, ನಿಮ್ಮ ಮನೆಯಲ್ಲಿ ಚಂದ್ರ, ಕುಜ, ಸೂರ್ಯ, ಶುಕ್ರ, ಭಾಗ್ಯಾಧಿಪತಿ, ಯೋಗಾಧಿಪತಿ, ಭೋಗಾಧಿಪತಿ, ಒಂಚೂರು ಅಷ್ಟಮಾಧಿಪತಿ ಚಂದ್ರ ಕುಳಿತು ನಿಮ್ಗೆ ತಲೆ ಕೆಡಿಸ್ತಾನೆ, ಏನು ಆಗೋಲ್ಲ. ಗುರುಚಂದ್ರ ಯೋಗವಿರತಕ್ಕಂಥ ವಾರ. ಅಂದುಕೊಂಡಿದ್ದಕ್ಕಿಂತಲೂ ಅದ್ಭುತವಾಗಿದೆ. ಕೊಡೋದು ತೆಗೊಳ್ಳೋದು. ಗುರು ಒಂಟಿ ಗುರು 7ನೇ ಮನೆಯಲ್ಲಿದ್ದಾನೆ. ಪಾಲುದಾರಿಕೆ, ಸ್ನೇಹಿತರು, ಆತ್ಮೀಯರು, ಶೂರಿಟಿ, ಚೆಕ್ಕು, ಇನ್ನೊಂದು ನಂಬೋದು, ಲೀಗಲ್ ಮೆಸ್ಗಳಿದ್ರೆ ಒಂದು ಸ್ವಲ್ಪ ವಿಳಂಬ. ಬಿಟ್ರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಫುಡ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟು, ತೋಟಗಾರಿಕೆ, ದೊಡ್ಡ ದೊಡ್ಡ ಒಂದು ಏಲಕ್ಕಿ ಸಾಂಬಾರು ಪದಾರ್ಥಗಳ ಒಂದು ಬೆಳವಣಿಗೆ. ಶುಕ್ರ ಈ ಒಂದು ಅಡಿಕೆ ವ್ಯಾಪಾರ, ಅಡಿಕೆ ತೋಟ, ತೆಂಗಿನ ತೋಟ, ವಿಳೆದೆಲೆ, ಮೆಣಸು, ಏಲಕ್ಕಿ, ಲವಂಗ, ಈ ಥರದ್ದು ಉತ್ಪನ್ನಗಳು, ದೇವತಾ ಹೂಗಳು, ಹೂಗಳ ವ್ಯಾಪಾರ, ಹಾರ್ಟಿಕಲ್ಚರು, ನರ್ಸರಿ, ಇಂತಹ ಒಂದು ವೃತ್ತಿ ಉದ್ಯೋಗ, ಅದ್ಭುತ ಅವಕಾಶಗಳ ಸಂಗಮ. ಮಕರ ರಾಶಿ, ನಿಮಗೂ 12ನೇ ಮನೆಯಲ್ಲಿ ಆ ಗ್ರಹಗಳೆಲ್ಲ ಬಂದ್ಬಿದ್ದಿದ್ದು. 10ನೇ ಮನೆ ವೃತ್ತಿಕಾರಕ, ಸಪ್ತಮಾಧಿಪತಿ, ಅಷ್ಟಮಾಧಿಪತಿ, ವ್ಯಯಾಧಿಪತಿ, ಸುಖಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, 6ನೇ ಮನೆ ಗುರು,
ಹುಷಾರಾಗೇ ಇರಪ್ಪ. ಏನು ಮಾಡಕ್ ಹೋಗ್ಬೇಡಿ. ಏನಿದೆಯೋ ಅದು ತಕ್ಕ ಮಟ್ಟಿಗೆ. ಯಾರೋ ಬಂದು ತಲೆ ಕೆಡ್ಸಿದ್ರು, ನಾನಲ್ಲ. ಆ ವ್ಯವಹಾರ ಮಾಡೋಣ, ಈ ವ್ಯವಹಾರ ಮಾಡೋಣ, ಆ ವ್ಯಾಪಾರ ಮಾಡೋಣ, ಈ ವ್ಯಾಪಾರ ಮಾಡೋಣ, ಇದ್ರಲ್ಲಿ ಇನ್ವೆಸ್ಟ್ ಮಾಡೋಣ, ಅದ್ರಲ್ಲಿ ಇನ್ವೆಸ್ಟ್ ಮಾಡೋಣ, ಮನಿ ಡಬಲ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ನನಗೆ ಜ್ವರ ಬಂದಾಗ ಏನ್ ತಿಂದ್ರು ವಾಂತಿ ಆಗುತ್ತೆ. ಈ ವಾರ ಜ್ವರದ ವಾರ. ನನ್ನ ಸ್ಥಿತಿ ಜೇಬ್ ತೂತಿ. ನೀನ್ ನೋಡ್ದ ಅಂದ್ರೆ ಬಾಪ ನೀನು ಇದ್ರಲ್ಲಿ ಹಾಕು, ಅದ್ರಲ್ಲಿ ಹಾಕು ಅಂತ. ಇಲ್ಲ. ಸೊ ಜಸ್ಟ್ ವೇಟ್ ಅಂಡ್ ಪ್ರೊಸೀಡ್. ದುಡುಕಬೇಡಿ. ಮಕರ ರಾಶಿ ಕನ್ಸಲ್ಟೆನ್ಸಿ ವೃತ್ತಿಗಳಿದಾವ, ಕಮಿಷನ್ ಏಜೆಂಟ್ ವೃತ್ತಿಗಳು. ಇಲ್ಲ, ಏನೋ ಹೋದೆ ನಾನು ಬಂದೆ. ಮೆಷಿನ್ಗಳ ಹತ್ರ ಹುಷಾರು, ದೂರದ ಟ್ರಾವೆಲ್ ಹುಷಾರು, ಅನ್ನೋನ್ ಪರ್ಸನ್ ಹತ್ರ ಹುಷಾರು. ಯಾರೋ ಬಂದು ಬ್ಯಾಗ್ ಕೊಟ್ಟ, ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್, ಇನ್ನೊಂದು. ರಾತ್ರಿ ಡ್ರೈವಿಂಗ್ ಮಾಡಬೇಡಿ, ಸೆಲ್ಫ್ ಡ್ರೈವಿಂಗ್ ಮಾಡಬೇಡಿ. ಗಾಡಿಗಳಲ್ಲಿ ಹುಷಾರು, ಪಾರ್ಟ್ನರ್ಶಿಪ್ ಅಲ್ಲಿ ಹುಷಾರು, ಬ್ರದರ್ಸ್ ಜೊತೆ ಹುಷಾರು, ಸಿಸ್ಟರ್ಸ್ ಜೊತೆ ಹುಷಾರು. ತಂದೆ ತಾಯಿ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯನೂ ಸ್ವಲ್ಪ ನೋಡ್ಕೊಳ್ಳಿ. ಅಭ್ಯಾಸಗಳು ಅಡಿಕ್ಷನ್ ಇರೋರಂತೂ ಒದ್ದಾಟ. ಕಳ್ಳರು, ದರೋಡೆಕೋರರು, ಸುಲಿಗೆಕೋರರು, ಮೋಸಗಾರರು ಸಿಕ್ಕಾಕೊಂಡು ಜೈಲಿಗೆ ಹೋಗ್ಬಿಡ್ತೀರಿ, ಗ್ಯಾರಂಟಿ. ಅಂತ ಕೆಲಸ ಮಾಡಿದವ್ನು ಹೋಗ್ಲೇಬೇಕು. ಇನ್ನು ಲೇಟಾಗಿ ಹೋಗಿರ್ತಾರೆ, ಇವಾಗ ಬೇಗ ಸಿಕ್ಕಾಕೋತಾರೆ. ಈ ವಾರ ದೊಡ್ಡ ದೊಡ್ಡ ಕಳ್ಳರೆಲ್ಲ ಸಿಕ್ಕಾಕೋಬಿಡ್ತಾರೆ. ದೊಡ್ಡವ್ರು ಹೆಂಗೆಂಗೋ ಏನೇನೋ ಬರ್ತಾವ. ಇನ್ನು ಕುಂಭರಾಶಿ ಲಾಭದಲ್ಲಿ ಈ ವಾರ ಮಕ್ಕಳೇ ಕರೆಕ್ಟಾಗಿ ಹಿಡ್ಕೊಳ್ಳಿ. ರಾಹು ಬೇರೆ ಹೆಂಗಿದಾನೆ ಅಂದ್ರೆ ಶನಿ ದೃಷ್ಟಿ ಬೇರೆ. ಕುಂಭರಾಶಿಯವ್ರಿಗೆ 2026 ಇರೋದು ಹಬ್ಬ. ಹಬ್ಬ, ಮಹಾಹಬ್ಬಕ್ಕೆ ಸಿದ್ಧರಾಗಿ. ಅದಕ್ಕೆ ಈ ವಾರವೇ ತೋರಿಸ್ಕೊಡ್ತಿದೆ. ನಿಮ್ಮ ವೃತ್ತಿ, ಕುಟುಂಬ, ಓಡಾಟ, ಸುತ್ತಾಟ. ದಶಮೇ ಲಾಭಸ್ಥಾನಂ, ಧೈರ್ಯೇ ಲಾಭಸ್ಥಾನಂ, ವೀರ್ಯೇ ಲಾಭಸ್ಥಾನಂ, ವಿಕ್ರಮೇ ಲಾಭಸ್ಥಾನಂ, ಸುಖೇ ಲಾಭಸ್ಥಾನಂ, ಕರ್ಮಮೇ ಲಾಭಸ್ಥಾನಂ, ಭೋಗೇ ಲಾಭಸ್ಥಾನಂ, ಸಪ್ತಮೇ ಲಾಭಸ್ಥಾನಂ. ಆದ್ರೆ ಬುಧ ಇದನ್ನಲ್ವಾ, ಡಿಂಗ್ ಚಿಕ್. ಆಮೇಲೆ ಲಗ್ನದಲ್ಲಿ ಕುಳಿತಿರೋ ರಾಹು ಸ್ವಲ್ಪ ಗಾಬರಿ ಪಡಿಸ್ತಾನೆ. ದೇವಿ ಯಾರಾದ್ರೂ ಇಷ್ಟು ಶಕ್ತಿಗಳು ಬಂದ್ರೆ ಅದು ಏನ್ ಬೇಕಾದ್ರೂ ಆಗ್ಬೋದು. ಒಳ್ಳೆ ಲಾಟ್ರಿ ಹೊಡೆದಾಗೆ. ಯಾರೋ ಹೇಳಿದ್ರು ಇಟ್ಕೊಪ್ಪ ಅಂದಿದ್ದು ನಿಮ್ಗೆ ಏನೋ ತಿರುಗಿಸೊಟ್ಬಿಡ್ತು. ಏನೋ ಒಂದು ಟ್ರೈ ಮಾಡೋಣ, ಬಾವಿ ತಗೊಳ್ಳೋಣ ಬಿಡಪ್ಪ. ಬಂಜರು ಬಾವಿ ನೋಡಿದ್ರೆ ನೀವು ಒಗ್ದಿದ್ದು 6 ಅಡಿಗೆ ನೀರು ಬರ್ಬೇಕಾ? ಇಷ್ಟು ದಿನ 1000 ಅಡಿ ಆಗೋದು ನೀರು ಬರ್ದಿರೋದು, ಸುಮ್ಮನೆ ತಗೊಂಡು ಏನೋ ಕೆದಕೋ ಕ್ಲೀನ್ ಮಾಡಕ್ ಹೋಗಿದ್ ನೀರು ಉಗ್ಬಿಡ್ತು ಸರ್ ಬಾವಿಲಿ ಅನ್ನೋ ರೀತಿನಲ್ಲಿ. ಯಾರೋ ಅಡಿಕೆ ವ್ಯಾಪಾರಸ್ಥರು ಕಷ್ಟ ಅಂತ ಹೇಳ್ಬಿಟ್ಟು 100 ಬ್ಯಾಗ್ ನಿಮ್ಮ ಹತ್ರ ಇಟ್ರು. ಏನೋ ಒಂದು ಕೊಡಿ ಸರ್. ಆಯ್ತಾ, ನನ್ಗೆ ತುಂಬಾ ಕಷ್ಟ ಇದೆ ಅಂತ 1000 ಮೂಟೆ ಅವ್ನಿಗೆ ಈಗ ಮಾರಕ್ ಆಗ್ತಿಲ್ಲ, ಅರ್ಜೆಂಟ್ ದುಡ್ಡು ಬೇಕು, ಮಾರ್ಕೆಟಲ್ಲಿ ಬೆಲೆ ಇಲ್ಲ. ಸರಿ ಆಯ್ತು ಹೋಗಪ್ಪ, 10 ಲಕ್ಷ ಮಾಲ್ ಕೊಟ್ಬಿಟ್ಟು ಅವ್ನು 1 ಲಕ್ಷ ತಗೊಂಡೋದು, 10 ಲಕ್ಷ ವ್ಯಾಲ್ಯೂ ಕಟ್ಬಿಟ್ಟು ಕೊಡ್ತೀನಪ್ಪ, 1 ವಾರ 15 ದಿನ 1 ತಿಂಗಳು ನಿನ್ಗೆ ಆದಷ್ಟು ಇಟ್ಬಿಟ್ಟು ಅವನ ಅಂತ ಹೋದ. ಬರ್ಲಿಲ್ವಾ ನೀವು ಮಾರ್ಕೊಳ್ಳಿ ಅಂತ. ಅವನೊಂದು ವಾರ ಆಯ್ತು ಬರ್ಲಿಲ್ಲ. ನೀವು ಮಾರ್ಕೋಬಹುದು, ಮಿಕ್ಕಿದ 9 ಲಕ್ಷ ಅಕಸ್ಮಾತ್ ಆಯ್ತು ಅಂದ್ರೆ ವಾಪಸ್ ಕೊಡ್ಬೋದು. ಕಡಿಮೆ ಬಂದ್ರು ಅಷ್ಟೇ ಕೊಡಿ, ಜಾಸ್ತಿ ಬಂದ್ರೆ ನೀವು ಇಟ್ಕೊಳ್ಳಿ ಅಂದ್ಬಿಟ್ಟ. ಬಂಪರ್ ಬೆಳೆ ಬಂದ್ಬಿಡ್ತದೆ ರೇಟ್. ಒಂದ್ ಕೋಟಿಗೆ ಹತ್ತು ಬಿಡ್ತು, ಸರ್ರ ಅಂತ. ಯಾರೋ ಬಂದ್ 1 ಲಕ್ಷ ಕೊಟ್ಬಿಟ್ಟು ಇದೇನೋ ಇದು 10 ಲಕ್ಷದ ಮೇಲೆ 1 ಕೋಟಿ ಮಾರಿದ್ರಿ. ಆ ರೀತಿ ನಡೆಯುತ್ತದೆ ಕುಂಭರಾಶಿಗೆ. ಬ್ಯೂಟಿಫುಲ್ ಜರ್ನಿ. ಕರೆಕ್ಟಾಗಿ ಬಳಸ್ಕೊಳ್ಳಿ. ಕರೆಕ್ಟಾಗಿ ಬಳಸ್ಕೊಳ್ಳಿ. ಅದೊಂದು ನೋಡ್ಕೊಳ್ಳಿ. ನಿಮ್ಮ ಮೇಲೆ ಕೆಲವು ವ್ಯಕ್ತಿಗಳ ದುಷ್ಟ ಕಣ್ಣು ಉಂಟು. ಜಾಗ್ರತೆ. ರಾತ್ರಿ ಬೇಗ ಮಲಗಿ, ಒಳ್ಳೆ ಊಟ ಮಾಡಿ, ಒಳ್ಳೆ ಎಕ್ಸಸೈಸ್ ಮಾಡಿ, ಫಿಟ್ ಯುವರ್ ಬಾಡಿ. ಇನ್ನು ವಿಶೇಷವಾಗಿ ಮೀನರಾಶಿ. ಕೇಂದ್ರ ಭಾವದಲ್ಲಿ ಶುಭ ಗ್ರಹಗಳಿದ್ರೆ ಅದು ಶುಭವೇ. 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ. ಆದರೆ ನಿಮಗೆ ಅಸುರ ಗ್ರಹಗಳು ಸೇರಿದಾವೆ, ಸುರಗ್ರಹಗಳು ಸೇರಿದಾವೆ. ದಾನವರು ಸೇರ್ಕೊಂಡಿದ್ದಾರೆ, ದೈವವು ಸೇರ್ಕೊಂಡಿದೆ. ಷಷ್ಠಾಧಿಪತಿ 10ನೇ ಮನೆ, ಪಂಚಮಾಧಿಪತಿ 10ನೇ ಮನೆ, ಅಷ್ಟಮಾಧಿಪತಿ 10ನೇ ಮನೆ, ಭಾಗ್ಯಾಧಿಪತಿ 10ನೇ ಮನೆ, ಗುರು ದೃಷ್ಟಿ ಬೇರೆ. ಕನ್ಫರ್ಮ್ ಒಳ್ಳೆ ಅಭಿವೃದ್ಧಿಯನ್ನ ನೋಡತಕ್ಕಂಥ ಒಂದು ದಿನ. ವೃತ್ತಿಪರವಾಗಿ ಚೆನ್ನಾಗಿದೆ. ರಿಯಲ್ ಎಸ್ಟೇಟ್,
ಅಡ್ಮಿನಿಸ್ಟ್ರೇಷನ್, ಪೊಲೀಸು, ಡಿಫೆನ್ಸು, ಸೆಕ್ಯೂರಿಟಿ ಸಿಸ್ಟಮ್, ಗೃಹ ಇಲಾಖೆ, ಈ ಒಂದು ಸರ್ಜನ್ಸ್ ಆಗಿದ್ದೀರಾ, ಡಾಕ್ಟರ್ಸ್ ಆಗಿದ್ದೀರಾ, ಲೆಕ್ಚರ್ಸ್ ಆಗಿದ್ದೀರಾ, ಡಿಟೆಕ್ಟಿವ್ ಏಜೆನ್ಸಿ, ಸೆಕ್ಯೂರಿಟಿ ಏಜೆನ್ಸಿ, ಟ್ರಾನ್ಸ್ಪೋರ್ಟ್ ಏಜೆನ್ಸಿ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಮೇಂಟೆನೆನ್ಸ್, ಮೆಟೀರಿಯಲ್ಸ್, ಗೋಡೌನ್ಸ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಡೋಂಟ್ ವರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.